चित्स्वभावाय भावाय सर्वभावान्तरक्षिते सर्वभावान्तरक्षिते. ಸಮಯ ಸಾರ ಪರಮಾಗಮದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರದೇವ ವಿರಚಿತ ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗೆ ಉದಿಸಿ ಬಂದಿರುವಂಥ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಂತೆ ಇದೆ. ನಿರ್ಜರ ಅಧಿಕಾರದ 5ನೇ ಕಲಶವಿದೆ. ಸಮ್ಯಕ್ ದೃಷ್ಟಿ ಸ್ವಯಮಯಮಹಂ ಚಾತು ಬಂಧೋ ನ ಮೇ ಸ್ಯಾತ್ ಇತ್ಯುಕ್ತಾನೋತ್ಪುಲಕವದನಾ ರಾಗಿಣೋ ವ್ಯಾಚರಂತು ಆಲಂಬಂತಾಂ ಸನಿಧಿ ಪರತಾಂ ತೇಯತೋ ವ್ಯಾಪಿ ಪಾಪ ಆತ್ಮಾನಾತ್ಮಾವಗಮವಿರಹ ಸಂತಿ ಸಮ್ಯಕ್ ತ್ವರಿತಃ. ಕೊನೆಯ ಭಾವಾರ್ಥ. ಯಾವ ಜೀವರುಗಳು ಪರ್ಯಾಯ ಮಾತ್ರದಲ್ಲಿ ರತರಾಗುತ್ತಾ ಪ್ರಕಟ ಮಿಥ್ಯಾದೃಷ್ಟಿ ಇದ್ದಾರೆ, ಅವರ ಪ್ರಕೃತಿಯ ಸ್ವಭಾವವು ನಾವು ಸಮ್ಯಕ್ ದೃಷ್ಟಿ ಇದ್ದೇವೆ, ನಮಗೆ ಕರ್ಮಗಳ ಬಂಧವಿಲ್ಲವೆಂದು ಮುಖದಿಂದ ಗರ್ಜಿಸುವಂಥದ್ದಿದೆ. ಅವರದ್ದು ಸ್ವಭಾವನ, ಪ್ರಕೃತಿ ಸ್ವಭಾವನ ಅರ್ಥಾತ್ ಮಿಥ್ಯಾತ್ವದಿಂದ ಯಾವ ಜೀವ ಅತ್ಯಂತ ತನ್ಮಯತೆಯಿಂದ ವರ್ತಿಸ್ತಾ ಇದ್ದಾನೋ ಆ ಜೀವದ ಸಹಜ ಸ್ವಭಾವನ ಹೀಗಿದೆ. ನಾನು ಶುದ್ಧ ಅಲ್ಲ, ಭಗವಂತನ ಹಾಗೇನ ಇದ್ದೇನೆ ಅನ್ನುವ ಮನೋಭಾವ ಇರ್ತಿದೆ. ನನಗೆ ಕರ್ಮದ ಬಂಧ ಆಗುವುದಿಲ್ಲ, ನಂದೇನು ಕೆಟ್ಟದ್ದ ಆಗುವುದಿಲ್ಲ. ಆ ಜೀವದ ಅಭಿಪ್ರಾಯ, ಅರೆ ಪ್ರಕೃತಿ ಸ್ವಭಾವನ ಹೇಳ್ತಾ ಇದ್ದಾರೆ, ಜ್ಞಾನಿಗಳ ಅಭ್ಯಾಸ ಮಾಡಿ ಹೇಳ್ತಾ ಇದ್ದಾರೆ, ಅನುಭವ ಪೂರ್ವಕ ಹೇಳ್ತಾ ಇದ್ದಾರೆ, ಸರ್ವಜ್ಞರ ವಚನವನ್ನು ತಮ್ಮ ಬಾಯೊಳಗೆ ಧಾರಣ ಮಾಡಿ ಹೇಳ್ತಾ ಇದ್ದಾರೆ, ಹೃದಯದೊಳಗೆ ಧಾರಣ ಮಾಡಿ ಹೇಳ್ತಾ ಇದ್ದಾರೆ, ಸರ್ವ ಪ್ರದೇಶದೊಳಗೆ ಅನುಭವ ಮಾಡಿ ಹೇಳ್ತಾ ಇದ್ದಾರೆ. ವಿಚಾರ ಮಾಡೋದ ಭಾಗ್ಯಶಾಲಿ ಜೀವದ ಕರ್ತವ್ಯ ಇದೆ ರೀ. ಅದರ ಬಗ್ಗೆ ವಿಚಾರ ಮಾಡದೇ ಇದ್ರೆ ಅದು ಯಾವುದು ನಮ್ಮ ಗರ್ಜನೆ ಇದೆ ಅದು ಹಾಗೆಯೇ ಉಳಿಯೋದ್ರಿ. ಏನು ಹೇಳಿದ್ರು ಬಹಳ ಸೂಕ್ಷ್ಮ ಮತ್ತು ಪರಮ ಸತ್ಯ ಮಾತು ಇದೆ ರೀ. ಒಳಗಡೆ ನೋಡಿದರೆ, ಆ ಕಡೆ ಈ ಕಡೆ ನೋಡಿದರೆ ಈ ಆಗಮದ ವಚನ ಎಷ್ಟು ಪರಮ ಸತ್ಯ ಇದೆ ಅನ್ನೋದು ಲಕ್ಷ್ಯದೊಳಗೆ ಬರ್ತಿದೆ. ಮಿಥ್ಯಾದೃಷ್ಟಿ ಜೀವ ಹೇಗಿದ್ದಾರೆ ಅಂತಂದ್ರೆ ಅವರ ಪ್ರಕೃತಿ ಸ್ವಭಾವನ ಹೀಗಿದೆ, ಈ ನಾವು ಸಮ್ಯಕ್ ದೃಷ್ಟಿ. ಅದೇ ಯಾರ ಕ್ರಿಯೆಯೊಳಗೆ ತನ್ಮಯ ಇದ್ದಾರೆ ಅವರು ತಮ್ಮನ್ನು ತಾವು ಅತ್ಯಂತ ಪರಿಶುದ್ಧ ಅಂಥೇಳಿ ಇಲ್ಲಿ ಸಮ್ಯಕ್ ದೃಷ್ಟಿ ಶಬ್ದದ ಅಕ್ಷರಶಃ ಅರ್ಥ ಮಾಡೋದಿಲ್ಲ. ಸಮ್ಯಕ್ ದೃಷ್ಟಿ ಅರ್ಥಾತ್ ನಾನು ಧರ್ಮಾತ್ಮ, ನಾನು ಪರಮ ಶುದ್ಧ, ಅರ್ಥಾತ್ ಅರಹಂತರ ಹಾಗೇನ ಅನ್ರಲ್ಲ, ಶುದ್ಧರ ಹಾಗೇನ ಅನ್ರಿ. ಅರೆ ಇವೆಲ್ಲ ಶಬ್ದ ಅದಾವ್ರಿ. ಶಬ್ದದ ಕಡೆಗೆ, ಶಬ್ದದ ಭಾವದ ಕಡೆಗೆ ಹೋದ್ರೆ ನಮಗೆ ಇದರದ್ದು ನಿಜವಾದ ಭಾವ ಲಕ್ಷ್ಯದೊಳಗೆ ಬರೋದು ಸಾಧ್ಯ ಇಲ್ಲ. ಮಿಥ್ಯಾದೃಷ್ಟಿ ಜೀವದ ಪ್ರಕೃತಿ ಸ್ವಭಾವನ, ಅರೆ ನಾನು ಹೀನಿದ್ದೇನೆ, ನಾನು ಅಲ್ಪ ಇದ್ದೇನೆ, ಆ ಜ್ಞಾನಿಗಳ ಎದುರಿಗೆ, ಆತ್ಮಜ್ಞಾನಿಗಳ ಎದುರಿಗೆ ನಂದೇನು ಬೆಲೆ ಇದೆ, ಇದು ಅಂತರಂಗದೊಳಗೆ ಅನ್ನಿಸೋದನ್ನೇ ಇಲ್ರಿ. ಆತ್ಮಜ್ಞಾನಿಗಳನ್ನು ಹಿಂದೆ ಹಾಕಿಬೇಕಾದ್ರೆ ಇವರ ನಮ್ಮನ್ನು ನಾವು ಶ್ರೇಷ್ಠ ಅಂಥೇಳಿ ತಿಳ್ಕೊಳ್ಳೋದ, ಇದು ಮಿಥ್ಯಾದೃಷ್ಟಿ ಜೀವದ ಪ್ರಕೃತಿ ಸ್ವಭಾವ ಇದೆ ರೀ. ಗಂಭೀರತೆಯಿಂದ ವಿಚಾರ ಮಾಡುವಂಥ ವಿಷಯ ಇದೆ. ವಿಚಾರ ಮಾಡುವ ಅವಕಾಶ ಬಹಳ ಅಲ್ಪ ಇದೆ ರೀ.
ನೋಡ್ರಿ, ಈ ಸಂಜ್ಞಿತನ, ಈ ಮನುಷ್ಯ ಭವ, ಈ ಬುದ್ಧಿವಂತಿಕೆ ಬಹಳಷ್ಟು ದೊಡ್ಡದಿರಬಹುದ್ರಿ. ಆದರೆ ಇದರ ವಿಚಾರ ಮಾಡುವ ಅವಕಾಶ ಎಷ್ಟಿದೆ ರೀ? ಕಮ್ಮಿ. ಉಳಿದ ಸಂಜ್ಞಿತನ, ಮನುಷ್ಯ ಭವ, ಜೈನ ಕುಲ ಇವು ಕೂಡ ಉಳಿದೆಲ್ಲವುಗಳ ಅಪೇಕ್ಷಾದಿಂದ ಬಹಳ ಅತ್ಯಂತ ಅಲ್ಪ ಅಲ್ಪ ಅಲ್ಪ. ಸಿಂಧುವಿನೊಳಗ ಬಿಂದುವಿನ ಅನಂತವಾ ಭಾಗ ಇದೆ ಅಂದರೂ ಅಡ್ಡಿ ಇಲ್ಲ. ಇನ್ನು ಆ ಜೀವನದೊಳಗೂ ಕೂಡ ಈ ಮಾತಿನ ವಿಚಾರ ಮಾಡುವ ಅವಕಾಶ ಎಷ್ಟಿದೆ ರೀ? ಎಷ್ಟಿದೆ? ಹೇಳ್ತಾ ಇದ್ದಾರಂದ ಮೇಲೆ ಅವರ ಅಸತ್ಯ ಹೇಳೋ ಸಾಧ್ಯ ಇದೆನಾ? ಅವರ ಸರ್ವಾಂಗದೊಳಗ ಸರ್ವಜ್ಞ ಪ್ರಣೀತ ವಿಷಯದ, ಸರ್ವಜ್ಞ ಪ್ರಣೀತ ಸ್ವಭಾವ ಮತ್ತು ಕ್ಷಣವರ್ತಿ ಭಾವಗಳದ್ದ ಯಾವ ರೀತಿ ಅವರ ಪ್ರದೇಶದೊಳಗ ಅನಂತ ಗುಣಗಳಲ್ಲಿ ಅಭೇದ ರೂಪದಿಂದ ಯಾವ ರೀತಿ ಅದ ವ್ಯಾಪ್ತ ಆಗಿ ಬಿಟ್ಟಿದೆ ಅಂತಂದ್ರ ಅವರು ಅದನ್ನು ಹೇಳದೆ ಉಳಿಯೋದು ಸಾಧ್ಯ ಇಲ್ರಿ. ನಮಗೆ ನೋವಾದೀತು ಅಂಥೇಳಿ ಅದನ್ನು ಹೇಳೋದು ಬಿಟ್ಟರು ಅಂತಂದ್ರೆ ನಾವು ಅದರಿಂದ ಭಿನ್ನ ಆಗುವ ಉದ್ಯಮ ಹೇಗೆ ಮಾಡೋದ್ರೆ? ಶರೀರದೊಳಗೆ ಏನೋ ರಕ್ತದ ವಿಕಾರದಿಂದ ಗಂಟಾಗಿರ್ತಿದೆಯಲ್ಲ, ಅದು ನೋವಾಗ್ತಿದೆ, ನೋವಾಗ್ತಿದೆ ಅಂಥೇಳಿ ಸ್ವಯಂ ನಾನೂ ವಿಚಾರ ಮಾಡಿದ್ರ ಮತ್ತು ಡಾಕ್ಟ್ರನ್ನೂ ವಿಚಾರ ಮಾಡಿದ್ರ ಅದು ದೂರ ಆಗೋದು ಹೇಗೆ? ನೋವಂತೂ ಆಗೋದಿಲ್ಲ, ಏನಾಗೋದಿಲ್ಲ. ಅದನ್ನು ಬೇರ್ಪಡಿಸಬೇಕಾದ್ರೆ ನೋವಾಗೋದು ಅಥವಾ ಇಲ್ರಿ? ಹಾಗೇ ಆಗೋದ. ಸರಿ, ಅದೇ ಪ್ರಕಾರ ಈ ಮಿಥ್ಯಾದೃಷ್ಟಿ ಜೀವದ ಯಾವ ಮನ್ನನೆಯ ರೂಪದ ಗಂಟು ಇದೆಯಲ್ಲ, ಅದನ್ನ ಬಿಟ್ಟುಕೊಡದ ವಿನಃ ಈ ಜೀವಕ್ಕೆ ಸುಖದ ಗಂಧ ಕೂಡ ಬರೋ ಸಾಧ್ಯ ಇಲ್ಲ. ಹಾಗಾದ್ರೆ ಆ ಮನ್ನನೆಯ ರೂಪದ ಗಂಟ ಬಿಡಿಸ್ಲಿಕ್ಕೆ ಹೋದ್ರ ಅಥವಾ ಅದರ ಸ್ಪರ್ಶ ಮಾಡಲಿಕ್ಕೆ ಹೋದ್ರ ಈ ಜೀವ ನೊಂದುಕೊಳ್ಳುತ್ತಾನೆ, ಖೇದ ಪಡ್ತಾನೆ ಅಂಥೇಳಿ ಆ ಜ್ಞಾನಿಗಳ ವಿಚಾರ ಮಾಡಿದ್ರು ಅಂತಂದ್ರೆ ಯಾವ ಜೀವದ ಯಾವುದೇ ಕಾಲದೊಳಗೆ ಮಿಥ್ಯಾತ್ವ ಬಿಟ್ಟು ಹೋಗೋದ ಸಾಧ್ಯ ಇಲ್ಲ. ಅದನ್ನೇನು ನಾವು ದೋಷ ಅಂತ ಹೇಳಿ ಗ್ರಹಣ ಮಾಡಿದ್ದೇವೆ ಅನ್ನೋ ಸ್ವಭಾವ ರೂಪದಿಂದ ಗ್ರಹಣ ಮಾಡಿದ್ದೇವೆ. ದೋಷ ಅಂತ ಹೇಳಿ ಗ್ರಹಣ ಮಾಡಿಲ್ಲ. ಮಿಥ್ಯಾತ್ವವನ್ನ ದೋಷ ಅಂತ ಹೇಳಿ ಯಾವಾಗ ತಿಳಿತೇವೆಯೋ ಆಗ ಗ್ರಹಣ ಮಾಡೋಕೆ ಸಾಧ್ಯ ಇಲ್ಲ. ಯಾವಾಗ ತಿಳಿತೇವೆಯೋ ಆವಾಗ ನಿಯಮದಿಂದ ಅದು ಬಿಟ್ಟು ಹೋಗೋದಿದೆ. ಅದನ್ನು ನಮ್ಮ ಸ್ವಭಾವ ಅಂತ ಹೇಳಿ ತಿಳ್ಕೊಂಡು ಕೂತಿದ್ದೇವಲ್ಲ, ಅನುಭವ ಮಾಡ್ತಾ ಇದ್ದೇವಲ್ಲ, ಜೋಪಾಸನೆ ಮಾಡ್ತಾ ಇದ್ದೇವಲ್ಲ. ಅರೆ ನೋಡ್ರಿ, ಸ್ಪಷ್ಟ ರೂಪದಿಂದ ತಿಳಿಯುವ ಸಲುವಾಗಿ ಸ್ವಲ್ಪ ಹೇಳಬೇಕಾದ್ರೆ, ಯಾವ ತನ್ನ ಜೀವನದೊಳಗ ನ್ಯಾಯದಿಂದ ಪರಿಶ್ರಮ ಮಾಡ್ತಾ ಒಂದಿಷ್ಟು ನಿಧಿಯ ಸಂಪಾದನೆ ಮಾಡಿದನೋ ಆ ನಿಧಿಯನ್ನು ಕೂಡ ಬಿಟ್ಟುಕೊಡೋದು ಈ ಜೀವಕ್ಕೆ ಸುಲಭ ಇದೆ. ಆದರೆ ಮಿಥ್ಯಾತ್ವ ಮನ್ನನೆಯನ್ನು, ವಿಪರೀತ ಮನ್ನನೆಯನ್ನು ಬಿಟ್ಟುಕೊಡೋದ ಅನಂತ ಕಾಲದೊಳಗೆ ಆಗಿಲ್ಲ ರೀ. ಅದಕ್ಕೆ ನೋವಂತೂ ಆಗೋದು. ಏನು ಹೇಳ್ತಾ ಇದ್ದಾರು? ಮಿಥ್ಯಾದೃಷ್ಟಿಗಳ ಪ್ರಕೃತಿ ಸ್ವಭಾವನೆ ಇಂಥದ್ದಿದೆ ಕಿ ನಾ ಸಮ್ಯಕ್ ದೃಷ್ಟಿ ಇದ್ದೇನೆ, ನನಗೆ ಬಂಧ ಆಗುವುದಿಲ್ಲ. ಅರೆ ಆಗಮದ ಆಧಾರದಿಂದ ಹೇಳ್ತೇವ್ರಿ. ಏನ ಈಗ ಆಗಮದೊಳಗೆ ಹೇಳಿದರಂದ ಮೇಲೆ ಒಂದು ವೇಳೆ ನನ್ನ ವಿಪರೀತ ಮನ್ನನೆ ಬಿಟ್ಟು ಹೋಗುದಿದ್ರ ನಾನು ಒಂದೆರಡು ಭವ ಪೂರ್ಣ ಆಗ್ತಾ ಇದ್ದ ಹಾಗೆ ನಿಗೋಧವನ್ನು ತಲುಪಬಹುದು ಅಂಥೇಳಿ ಜ್ಞಾನದ ವಿಕಲ್ಪದೊಳಗೆ ಎಂದಾದರೂ ಒಮ್ಮೆ ಮೇಲೆ ಬರ್ತಿದ್ದೇನೆ. ಆದ್ರೆ ಆ ಜ್ಞಾನದೊಳಗ ಆ ವಿಪರೀತ ಮನ್ನನೆಯನ್ನು ಯಾವುದ ಅಲ್ಪ ಕಾಲದೊಳಗನ ನಿಗೋಧದವರೆಗೆ ಮುಟ್ಟಿಸುವಂಥದ್ದು ಇದೆಯಲ್ಲ, ಆ ವಿಪರೀತ ಮನ್ನನೆಯನ್ನು ತುಂಡರಿಸಿ ಹಾಕುವ ಸಲುವಾಗಿ ಶಸ್ತ್ರದ ಸಮಾನ ತಯಾರಾಗುವಂಥ
ಜ್ಞಾನ ನಮ್ಮಲ್ಲಿ ಇದುವರೆಗೆ ಆಗಲೇ ಇಲ್ಲ. ಈ ಸಮಯದಲ್ಲಿ ಕೂಡ ಈ ಮಾತಿನ ಮರ್ಮನ ನಮಗೆ ತಿಳಿತಾ ಇಲ್ಲ. ತಮಗೆ ತಿಳಿತಾ ಇದ್ರೆ ತಮ್ಮದು ಧನ್ಯತೆ ಇದೆ. ಹೌದು, ಅಲ್ಪ ಕಾಲದೊಳಗನ ಒಂದೆರಡು ಭವದೊಳಗನ ನಿಗೋಧವನ್ನು ತಲುಪಿಸಿ ಬಿಡುವಂಥ, ನಿಗೋಧವನ್ನು ತಲುಪಿಸಿನ ಉಸಿರು ಬಿಡ್ತಿದ್ದೀರಿ ಅದ ಅಂಥ ಮಿಥ್ಯಾತ್ವ. ಅರೆ ಅದರ ಬಗ್ಗೆ ನಮಗೆ ಗಂಭೀರತೆ ಅನ್ನಿಸ್ತಾ ಇಲ್ಲ. ಅದನ್ನು ಕತ್ತರಿಸಿ ಹಾಕುವ ರೂಪದಿಂದ ನಮ್ಮ ಜ್ಞಾನ ತೀಕ್ಷ್ಣ ಆಗ್ತಾ ಇಲ್ಲ. ಜ್ಞಾನದೊಳಗೆ ಒಮ್ಮೆಮ್ಮೆ ಮೇಲೆ ಅನ್ನಿಸ್ತಿದೆ, ಒಂದೊಂದ್ಸಲ ಭಯಾನಕ ಇದೆ ಅಲ್ಲ, ಹೀಗಾಯಿತು ಅಂತಂದ್ರೆ ನಾನು ನಿಗೋದಕ್ಕೆ ಹೋಗ್ಬೋದು, ಅಲ್ಲಿಂದ ಪುನಃ ಯಾವಾಗ ಬರೋದು ಅನ್ನಿಸ್ತಿದೆ. ಅದು ಎಷ್ಟು ಅನ್ನಿಸ್ತಿದೆ? 1, 2, 4 ಪ್ರಗಟ ಭಾಷ್ಯದ ಪರ್ಯಾಯಗಳಲ್ಲೇ. ಆದರೆ ಮೂಲ ಜ್ಞಾನದೊಳಗ ಆ ಅನ್ನಿಸಿಕೆ ದೃಢವಾಗಿ, ಆ ಭಯ ಸರ್ವಾಂಗದೊಳಗೆ ವ್ಯಾಪ್ತಾಗಿ ಜ್ಞಾನವನ್ನು ತೀಕ್ಷ್ಣಗೊಳಿಸ್ತಾನೇ ಇಲ್ಲ. ಯಾವುದರ ಸಲುವಾಗಿ ತೀಕ್ಷ್ಣ? ಆ ಮಿಥ್ಯಾತ್ವದ ಬೇರನ್ನು ಕತ್ತರಿಸಿ ಹಾಕುವ ಸಲುವಾಗಿ ತೀಕ್ಷ್ಣ ಶಸ್ತ್ರ ಆಗ್ತಾ ಇಲ್ಲ. ಈ ಸಮಯದಲ್ಲಿ ಆಗ್ತಾ ಇಲ್ಲ. ಅರೆ 11 ಅಂಗ 9 ಪೂರ್ವದ ಪಾಠಿ ಆಗಿರುವಳದೊಳಗೂ ಕೂಡ ಯಾವ ಕಾರ್ಯ ಆಗಲಿಲ್ಲವೋ. ಅರೆ ಉಪದೇಶ ಕೇಳಿದೆವು, ಉಪದೇಶ ಹೇಳುವಂಥ ಯೋಗ್ಯತೆ ಪಡೆದೆವು, ಕ್ಷಯೋಕ್ಷಮ ಜ್ಞಾನದೊಳಗೆ ಅಷ್ಟು ಸ್ಪಷ್ಟ ತಿಳಿತರೆ ಅದ. ಆದ್ರೂ ಕೂಡ ಅದರ ಸ್ವರೂಪ ಅದು ಇನ್ನೊಂದು ಮಿಥ್ಯಾದೃಷ್ಟಿ ಜೀವದ್ದಾಗಿನ ತಿಳಿತೇ ವಿನಃ ತನ್ನದಾಗಲೇ ಇಲ್ಲದು. ಆ ಮಿಥ್ಯಾತ್ವದ ಯಾವ ಸ್ವರೂಪ ಇದೆಯಲ್ಲ, ಜಟಿಲತೆ ಇದೆಯಲ್ಲ, ಅದರ ಸ್ವರೂಪ ಕ್ಷಯೋಕ್ಷಮ ಜ್ಞಾನದೊಳಗೆ ಸ್ಪಷ್ಟ ತಿಳಿತ. ಆದ್ರೆ ಅದನ್ನು ನಂದಂಥೇಳಿ ತಿಳಿಲಿಲ್ಲ, ಮಿಥ್ಯಾದೃಷ್ಟಿ ಜೀವದ್ದಂಥೇಳಿ ತಿಳಿತಾರೆ. ಮಿಥ್ಯಾದೃಷ್ಟಿ ಜೀವ ಯಾವುದ? ಅರೆ ನನ್ನನ್ನು ಬಿಟ್ಟು ಯಾವುದಿದೆಯೋ ಅದು ಎಲ್ಲ ಅಂದ್ರೂ ಅಡ್ಡಿ ಇಲ್ಲ, ನನ್ನನ್ನು ಬಿಟ್ಟು. ಅರೆ ಒಳಗೊಂದಿಷ್ಟು ಭಾವಸ್ಪರ್ಶಿ ಆಗಬೇಕ್ರಿ ಈಗ ವಚನ. ಮಿಥ್ಯಾದೃಷ್ಟಿಗಳ ಪ್ರಕೃತಿ ಸ್ವಭಾವನ ಹೀಗಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರಕೃತಿ ಸ್ವಭಾವ, ಪ್ರಕೃತಿ ಸ್ವಭಾವ ಅಂತಂದ್ರೆ ನೈಸರ್ಗಿಕ ಸ್ವಭಾವ, ಸಹಜ ಸ್ವಭಾವ. ಮಿಥ್ಯಾದೃಷ್ಟಿ ಇದ್ದ ಸಹಜ ಸ್ವಭಾವನ ಹೀಗಿದೆ. ಹಾಗೆ ನಾನು ಸಮ್ಯಕ್ ದೃಷ್ಟಿ ಇದ್ದೇನೆ. ಅರೆ ಸಮ್ಯಕ್ ದೃಷ್ಟಿ ಅಂದ್ರೆ ಆತ್ಮಾನುಭವ ಸಂಪನ್ನ ಅಲ್ಲ, ಆತ್ಮಾನುಭವ ಬೇಕೇ ಇಲ್ಲ ಅವನಿಗೆ. ಇಲ್ಲಿ ಸಮ್ಯಕ್ ದೃಷ್ಟಿ ಶಬ್ದದ ಶಬ್ದಶಃ ಅರ್ಥ ಮಾಡೋದಿಲ್ಲ. ಆದರೆ ಮಿಥ್ಯಾದೃಷ್ಟಿಯ ಪ್ರಕೃತಿ ಸ್ವಭಾವ ಹೇಗಿದೆ ಅನ್ನೋದನ್ನು ಒಳಗೆ ನನ್ನಲ್ಲೇ ನಾನು ಪ್ರಯತ್ನಪೂರ್ವಕ ಅವಲೋಕನೆ ಮಾಡೋದು. ನನ್ನನ್ನು ನಾನು ಪರಿಶುದ್ಧ ನಿರ್ಮಲ ಪೂರ್ಣ ನಿರ್ಮಲ ತಿಳಿದಿದ್ದೇನೋ ಅಥವಾ ಇಲ್ಲ. ನನ್ನ ಪ್ರತಿಯೊಂದು ಕಾರ್ಯ ಚಂದ್ರಕಾಂತಣ್ಣ, ನನ್ನ ಪ್ರತಿಯೊಂದು ಕಾರ್ಯ ನನಗೆ ಯೋಗ್ಯನ ಅನ್ನಿಸ್ತಾ ಇದಾವೋ ಅಥವಾ ಇಲ್ರಿ? ನನಗವು ಬಂಧದ ಕಾರಣ ಇದಾವೆ ಅಂಥೇಳಿ ಯಾವಾಗ ಅನ್ಸಿದಾವೆ ಹೇಳ್ರಿ? ಬಂಧದ ಕಾರಣ ಶಬ್ದ ಬಿಡ್ರಿ, ಕರ್ಮ ಶಬ್ದ ಬಿಡ್ರಿ. ನನಗವು ನಾಳೆ ದುಃಖ ಕೊಡು. ಅರೆ ಇಂದ ಬುಟ್ಟಿ ತುಂಬ ದುಃಖ ಭೋಗಿಸ್ತಾ ಇದ್ರೂ ಕೂಡ ಅವನಿಗೆ ಅರಿವಿಲ್ಲ, ಇವನಿಗೆ ಅರಿವಿಲ್ಲ ಅಂದಮೇಲೆ ನಾಳೆ ನನಗೆ ಈ ನನ್ನ ಭಾವ ದುಃಖ ಕೊಡ್ತಿದೆ ಅನ್ನೋದರ ಪ್ರಜ್ಞೆ ಎಲ್ಲಿರೋ ಸಾಧ್ಯ ಇದೆ ಹೇಳಿ? ನಮ್ಮನ್ನು ನಮ್ಮ ಪ್ರಕೃತಿ ಸ್ವಭಾವನ ಹೀಗಿದೆ ಭರತಭಾಯಿ. ನಾವು ಇನ್ನೊಬ್ಬರನ್ನ ದೋಷ ರೂಪವಾಗಿ ನೋಡ್ತೇವೆ ವಿನಃ ಅರೆ ನಂದೇ ತಪ್ಪ ಅಂಥೇಳಿ ಪ್ರಾಮಾಣಿಕ ರೂಪದಿಂದ ಪತ್ನಿ ಎದುರಿಗೆ ನಂದೇ ತಪ್ಪ, ಅರೆ ಬೇಕಾದ್ರೆ ಅದು ಜಗಳ ವಾದ ವಿವಾದ ಬೆಳಿಬಾರ್ದು ಅಂಥೇಳಿ ಮಾಯಾಚಾರದಿಂದ ಹೇಳ್ಬಹುದು, ಆಯ್ತು ಬಿಡು ನಂದೇ ತಪ್ಪಿತು ಅನ್ಬಹುದು. ಆದರೆ ಅಂತರಂಗದಿಂದ ನಾನು ನಂದೇ ತಪ್ಪ, ಆ ಜೀವ ಏನು ಮಾಡಿರಲಿಲ್ಲಲ್ಲ ಅನಿಸಿದೆಯನ್ನು ಯಾವತ್ತಾದರೂ ನಾವು ತಪ್ಪು ಮಾಡುವಂಥವ್ರಲ್ಲನ ಅನ್ನುವ ಮನೋಭಾವ ಅತ್ಯಂತ ದೃಢ ಇದೆ ರೀ. ಪ್ರಕೃತಿ ಶಬ್ದ ಅನ್ಸೋನು ಮುಂದಿನ 3 ವಾಕ್ಯದಾಗೈತೆ ಐತಲ್ಲ. ಆದ್ರೆ ಅದು
ಮೂರು ಪ್ರಕೃತಿ ಏನಿಟ್ಟಾರಲ್ಲ, ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ ಮತ್ತು ಸಮ್ಯಕ್, ಆ ಪೈಲ ಎರಡು ಪ್ರಕೃತಿ ಬಗ್ಗೆ ಚರ್ಚೆ ಐತೇನು ಒಂದು ಶಂಕಾ ನನಗೆ. ಇಲ್ರಿ, ಇಲ್ಲಿ ಪ್ರಕೃತಿ ಸ್ವಭಾವ ಅಂತಂದ್ರೆ ಅವನ ಸಹಜ ಸ್ವಭಾವ, ನೈಸರ್ಗಿಕ ಸ್ವಭಾವ. ಅರೇ ನೈಸರ್ಗಿಕವಾಗಿನ ಸಹಜನ ಸೂರ್ಯ ಉದಿಸಿ ಬರ್ತಾನೆ ನಿಲ್ರಿ, ಪೂರ್ವ ದಿಗಂತದಿಂದ ಬರ್ತಾನೆ ನಿಲ್ರಿ. ಸಹಜ ಪ್ರಕೃತಿ ಸ್ವಭಾವನ ಸೂರ್ಯಂದ ಏನಿದೆ, ಉದಿಸಿ ಬಂದ ನಂತರ ನಿರಂತರ ಪಶ್ಚಿಮದ ಕಡೆಗೆ ಗಮನ ಮಾಡಿ, ಇದು ಪ್ರಕೃತಿ ಸ್ವಭಾವ. ಹಾಗೆ ಮಿಥ್ಯಾದೃಷ್ಟಿ ಜೀವದ ಪ್ರಕೃತಿ ಸ್ವಭಾವನೆ ಇದೆ. ನಾನು ನಿರ್ದೋಷ, ನಾನು ನಿರ್ದೋಷ. ಅರೆ ನಾನು ನಿರ್ದೋಷ ಇಷ್ಟು ವಿಕಲ್ಪ ಕೂಡ ಇಲ್ರಿ. ತಮಗೆ ಯಾವ ರೀತಿ ತಿಳಿತಿದೆ ತಿಳ್ಕೊಳ್ರಿ. ಬಹಳ ಕಠಿಣ ಐತೆ. ಬಹಳ ಅಂತಂದ್ರೆ ಏನ, ಬಹಳ ಅನ್ನುವಂತಹ ಶಬ್ದ ಅನಂತ ಬಾರಿ ಉಚ್ಚರಿಸಿದ್ರೂ ಸಾಧ್ಯ ಇಲ್ಲ ಅದರ ಭಾವದವರೆಗೆ ತಲುಪೋದು. ನಾನು ನಿರ್ದೋಷ ಅನ್ನುವಂಥ ಶಬ್ದದ ವಿಕಲ್ಪ ಆಗಲಿ, ಜ್ಞಾನದ ವಿಕಲ್ಪ ಆಗಲಿ ಇಲ್ಲ. ಅಭಿಪ್ರಾಯದೊಳಗೆ ದೃಢ ಇದೆ. ನಾನು ದೋಷ ಮಾಡೋದು ಸಾಧ್ಯ ಇಲ್ಲ, ನನ್ನ ತಪ್ಪು ಇಲ್ಲ. ಒಂದು ವೇಳೆ ಅದ ಅಣಿಗೆ ಹಚ್ಚಿದ ನಂತರ ಈಗ ನೀನು ಮಾಡಿದೆ, ಈಗ ಮತ್ತೆ ಇಲ್ಲಂತೆ, ಹೌದು ಬೇಡ ಯಾರು ಮಾಡೋದಿಲ್ಲೇನ ಅಂತ ಕೇಳ್ತೇವ್ರಿ. ಅಂದ್ರನ ಇದರ ಅರ್ಥ ಏನ, ನಾನು ಮಾಡಿದ್ದ ಯೋಗ್ಯನೇ ಇದೆ, ನಾನೇ ಮಾಡಿದ್ದೇನೇನ, ಮತ್ತಾರು ಮಾಡೋದಿಲ್ಲೇನ, ಈ ಪ್ರಕಾರ ತಪ್ಪ ನೀನೆಂದು ಮಾಡಿಲ್ಲೇನ. ಇದರ ಅರ್ಥ ಏನಿದೆ ರೀ, ಏನಿದೆ, ನಾನೇನ ಅಪರಾಧ ಮಾಡಿಲ್ಲ. ಅರೆ ಈ ಮಿಥ್ಯಾ ಮನ್ನನೆ ಸರ್ವಜ್ಞ ಪ್ರಭುವಿನ ಶತ್ರು, ಅರ್ಥಾತ್ ಆ ಪ್ರಭುವಿನ ಯಾವ ಜ್ಞಾನದೊಳಗೆ ವಿಷಯ ರೂಪದಿಂದ ಪ್ರತಿಫಲಿಸಿದವೋ ಅವುಗಳದ್ದು ವಿರೋಧ ಮಾಡ್ತಾ ಇದ್ದೇವೆ, ಶತ್ರುತನ ಸಾಧಿಸ್ತಾ ಇದ್ದೇವೆ. ಮತ್ತು ಬೆಳಗ್ಗೆ ಹೋಗಿ ಮಂದಿರದೊಳಗೆ ನತಮಸ್ತಕ ಆಗ್ತೇವ್ರಿ. ನತಮಸ್ತಕ ಅರ್ಥಾತ್ ಶರೀರ ರೂಪದ ಮಸ್ತಕವನ್ನು ಮನ್ನಿಸ್ತೇವ್ರಿ. ನಾವಲ್ಲಿ ಜ್ಞಾನದಿಂದ ಎಲ್ಲಿ ಜ್ಞಾನದ ಮಸ್ತಕವನ್ನು ಎಲ್ಲಿ ಮನ್ನಿಸಿದೆವು, ಜ್ಞಾನದ ಮುಖದಿಂದ ವೀತರಾಗತೆಯ ಅವಲೋಕನೆ ಎಲ್ಲಿ ಮಾಡಿದೆವು ಹೇಳ್ರಿ. ಚರ್ಮ ಚಕ್ಷುವಿನಿಂದ ಮಾಡಿದ್ದೇವೆ, ಈ ಶರೀರದ ಮಸ್ತಕವನ್ನು ಮನ್ನಿಸಿದ್ದೇವೆ. ಆದ್ರೆ ನಾವು ಸಮರ್ಪಣೆ, ಪ್ರಭು ನೀನು ನೋಡಿದ್ದ ಸತ್ಯ, ನನಗ ಆ ಸತ್ಯ ತಿಳ್ಕೊಳ್ಳೋದಿದೆ, ನನಗ ಆ ಸತ್ಯದ್ದೇ ಗ್ರಹಣ ಮಾಡೋದಿದೆ, ನನಗ ಆ ಸತ್ಯದ್ದೇ ಅನುಸರಣೆ ಮಾಡೋದಿದೆ. ಅರೆ ಬೇಕಾದ್ರೆ ನಾಳೆ ಈ ಶಬ್ದ ಅಂದ ಬರ್ಬಹುದ್ರಿ, ತಿಳಿತೇನ್ರಿ. ಈ ಶಬ್ದ ಬೇಕಾದ್ರೆ ಅಲ್ಲಿ ಉಚ್ಚಾರಣೆ ಮಾಡಿ ಬರಬಹುದು, ಆದ್ರೆ ಆ ಪ್ರಕಾರದ ಆಂತರಿಕ ಭಾವ ಇಲ್ಲ. ಯಾರ ತನ್ನ ತಪ್ಪನ್ನ, ಒಂದು ಕ್ಷುದ್ರ ಸಣ್ಣ ತಪ್ಪನ್ನ ಯಾವಾಗ ಅತ್ಯಂತ ಪ್ರಾಮಾಣಿಕ ಹೃದಯದಿಂದ ಒಪ್ಪಿಕೊಂಡಿದ್ದೇವೆ ಹೇಳ್ರಿ, ಯಾರು ನಾವು ಅತ್ಯಂತ ಕಿರಿದಾದ ಅಪರಾಧವನ್ನ ಎಂದ ಪ್ರಾಮಾಣಿಕ ಹೃದಯದಿಂದ, ಅರೆ ಖೇದ ಪಟ್ಕೊಂಡು ಬೇಕಾದ್ರ ನಾನ ಮರ್ತೇನೆ ನೋಡಿ, ಹಾಲು ಉಕ್ಕುತ್ತಿದೆಯಲ್ಲ ನಾನ ಮರ್ತೇನೆ, ಅದ ಖೇದದ ದ್ಯೋತಕ ಇದೆ ವಿನಃ ಪ್ರಾಮಾಣಿಕತೆಯ ದ್ಯೋತಕ ಅಲ್ಲ. ಇವೆಲ್ಲ ಏನು ಸೂಕ್ಷ್ಮತೆ ಇದೆಯಲ್ಲ, ಇದನ್ನ ಜ್ಞಾನದೊಳಗ ಪ್ರತ್ಯಕ್ಷ ಕಾಣೋದ, ಅದರದ ಒಪ್ಪಿಕೊಳ್ಳೋದ, ಅದರ ಅನುಸರಣೆ ಮಾಡೋದ. ನಿಜವಾಗಿ ಯಾವನೋ ಶೂರ ವೀರ ವಿರಳ ಪುರುಷನ ಮಾತಿದೆ ರೀ. ಸಮೂಹದಿಂದ ಸಾಧ್ಯ ಇಲ್ಲ, ಸರ್ವರಿಂದ ಸಾಧ್ಯ ಇಲ್ಲ, ಸಹಜವಾಗಿ ಸಾಧ್ಯ ಇಲ್ಲ. ಗಂಭೀರತೆ ಬಂತು ಅಂತಂದ್ರೆ ಏನರೇ ಒಂದಿಷ್ಟು ಅದು ಪ್ರಗಟ ಆಗಲಿಕ್ಕೆ, ಸ್ವಭಾವ ಪ್ರಗಟ ಆಗಲಿಕ್ಕೆ, ವಿಪರೀತತೆ ಹೊರಟು ಹೋಗಲಿಕ್ಕೆ ಅನುಕೂಲ ಆಗಬಹುದು. ಇಲ್ಲ ಗಂಭೀರತೆ ಬರಲಿಲ್ಲ ಅಂತಂದ್ರೆ ಹೊರಟು ಹೋಗ್ತಿದೆ ಭವ ಅಷ್ಟೇ ರೀ, ಬೇರೆ ಏನೂ ಆಗುವುದಿಲ್ಲ. ಅನಂತ ಕಾಲದೊಳಗಿಂದ ಏನೂ ಆಗಿಲ್ಲ, ಹ್ಯಾಗ ಉಳಿದಿದೆಯಲ್ಲ ಹಾಗೇ ಉಳಿತಿದೆ ರೀ. ವಿಚಾರ ಮಾಡೋದು, ಯಾವ ಜೀವರುಗಳು ಪರ್ಯಾಯ ಮಾತ್ರದಲ್ಲಿ ರತರಾಗುತ್ತ ಪ್ರಗಟ ಮಿಥ್ಯಾದೃಷ್ಟಿ ಇದ್ದಾರೆ, ಪರ್ಯಾಯ ಮಾತ್ರದಲ್ಲಿ ರತರಾಗುತ್ತ ಮುಳುಗಿ ಹೋಗಿದೆವು, ಮಗ್ನದೇವ್ರಿ. ಯಾವುದರೊಳಗ
ಪರ್ಯಾಯ ಮಾತ್ರದೊಳಗೆ ಪರ್ಯಾಯ ಮಾತ್ರ ಅಂಥೇಳಿ ನಮಗಿದು ಹೀಗೆ ಇರಲಿ ಅನ್ನಿಸ್ತಿದೆ ರೀ, ಹೀಗೆ ಇರಲಿ ಅನ್ನಿಸ್ತಿದೆ. ಅರೆ ಸತ್ತು ಬೀಳ್ತೇವ್ರಿ. ಯಾವುದರ ಸಲುವಾಗಿ? ಯಾವಾಗಲೂ ಹೀಗೆ ಇರೋ ಸಲುವಾಗಿ ಸತ್ತು ಬೀಳ್ತೇವೆ. ಅರ್ಥಾತ್ ಎಷ್ಟು ಪ್ರಯತ್ನ ನಮ್ಮ ತನದ ಅಭಾವ ಮಾಡಿ ಈ ಅವಸ್ಥಾ ಮಾತ್ರ ಹೀಗೆ ಇರಲಿ ಅಂಥೇಳಿ ಪ್ರಯತ್ನ. ವಿಚಾರ ಮಾಡೋದು ಎಷ್ಟು ನಿಂದನೀಯ ತುಚ್ಛ ಕಾರ್ಯ ಇದೆ ರೀ. ಪರ್ಯಾಯ ಮಾತ್ರದಲ್ಲಿ ರತರಾಗುತ್ತಾ ಪ್ರಗಟ ಮಿಥ್ಯಾದೃಷ್ಟಿ ಇದ್ದಾರೆ. ಅವರ ಪ್ರಕೃತಿಯ ಸ್ವಭಾವವೂ ನಾವು ಸಮ್ಯಕ್ ದೃಷ್ಟಿ ಇದ್ದೇವೆ, ನಮಗೆ ಕರ್ಮಗಳ ಬಂಧವಿಲ್ಲವೆಂದು ಮುಖದಿಂದ ಗರ್ಜಿಸುವಂಥದ್ದಿದೆ. ಅರ್ಥಾತ್ ಅವರ ಪ್ರಗಟ ಜ್ಞಾನದೊಳಗ ಈ ಪ್ರಕಾರದ ಏನಿದೆ ಗರ್ಜನೆ, ಪ್ರಗಟ ಜ್ಞಾನದೊಳಗೆ ಈ ಪ್ರಕಾರದ ಗರ್ಜನೆ ಅರ್ಥಾತ್ ಅಭಿಮಾನ ಇದೆ. ಗರ್ಜಿಸೋದು, ಗರ್ಜನೆ ಬಾ ನೋಡ್ತೇನೆ ಅಂಥೇಳಿ ಯಾರು ಗರ್ಜನೆ ಮಾಡ್ತಾರೆ ಯುದ್ಧರಂಗದೊಳಗ? ಯಾವನಿಗೆ ತನ್ನ ಬಲದ ಮೇಲೆ ಅಭಿಮಾನ ಇದೆಯಲ್ಲ ಅವನು ಗರ್ಜಿಸೋದು. ಅರ್ಥಾತ್ ಇವನಿಗೆ ಅಭಿಮಾನ ಇದೆ, ಏನ ನನಗೆ ಕರ್ಮ ಬಂಧ, ನಾನು ಸಮ್ಯಕ್ ದೃಷ್ಟಿ. ಅರೆ ಸಮ್ಯಕ್ ದೃಷ್ಟಿ ಇದು ಶಬ್ದ ಬಹಳ, ಈ ಶಬ್ದದ ವಾಚ್ಯ ರೂಪದ ಭಾವ ಬಹಳ ಚಿಕ್ಕದಿದೆ ರೀ. ಅದಕ್ಕಿಂತ ಬಹಳ ದೊಡ್ಡ ತಿಳಿದಿದನ್ರಿ ಇವ ಮಿಥ್ಯಾದೃಷ್ಟಿ. ಅವನ ಪ್ರಕೃತಿ ಸ್ವಭಾವನ ಅಂಥದ್ದಿದೆ. ಯಾಗ ಅವರ ಆತ್ಮಜ್ಞಾನಿ ಪುರುಷರ ನಮ್ಮನ್ನ ಜೊತೆ ಸೇರಿಸಿಕೊಳ್ಬಹುದು ಹೇಳ್ರಿ? ಯಾಗ ತಮ್ಮ ಸಂಘದೊಳಗೆ ನಮ್ಮನ್ನ ಸೇರಿಸಿಕೊಳ್ಳಬಹುದ್ರಿ? ಸಾಧ್ಯನೇ ಇಲ್ಲ. ಮಿಥ್ಯಾದೃಷ್ಟಿ ಜೀವದ ಪ್ರಕೃತಿ ಸ್ವಭಾವ. ಅದಕ್ಕಿಂತ ಮೊದಲೇನಂದ್ರು ಪರ್ಯಾಯ ಮಾತ್ರದಲ್ಲಿ ರತ. ಆಮೇಲೆ ಅವನ ಪ್ರಕೃತಿ ಸ್ವಭಾವನೆ ಏನಿದೆ? ನಾನು ಸಮ್ಯಕ್ ದೃಷ್ಟಿ, ಅರ್ಥಾತ್ ನಾನು ಮಹಾನ್, ನಾನು ಪರಿಶುದ್ಧ, ನಾನು ನಿರ್ದೋಷ 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 ಅಭಿಪ್ರಾಯದೊಳಗಿದೆ ರೀ. ಅಭಿಪ್ರಾಯದೊಳಗಿದೆ. ಎಲ್ಲೆಲ್ಲಿ ಯಾರ್ಯಾರ ನಮ್ಮ ದೋಷವನ್ನು ಎತ್ತಿ ಹೇಳ್ತಾರೋ ಅಲ್ಲೆಲ್ಲಿ ನಮಗ ಅವರ ಕುರಿತಾಗಿ ಕ್ರೋಧ ಇದೆ. ಅರ್ಥಾತ್ ಇದರಿಂದ ಸಿದ್ಧ ಆಗ್ತಿದೆ ನಾನು ನಿರ್ದೋಷಿದ್ದೇನೆ, ಅನ್ಯಾಯ ರೂಪವಾಗಿ ಇವರು ನನ್ನನ್ನು ದೋಷಿ ಅಂತೇಳಿ ಹೇಳ್ತಾರೆ. ಉಪಾಯ ಇಲ್ಲ, ನಮಸ್ಕಾರ ಮಾಡ್ತೇವೆ ಅಷ್ಟೇ ರೀ. ಆದ್ರೆ ಭಗವಂತ ಒಂದು ವೇಳೆ ನಮ್ಮನ್ನು ಉದ್ದೇಶಿಸಿ ನೀನು ಹೀಗಿದ್ದಿ ಅಂತ ಹೇಳಿ ಹೇಳಿದ್ರೆ ಬಹಳ ಕಷ್ಟ ಆಗ್ತಿದೆ ರೀ. ಜಗಳ ಏನ್ರಿ, ಏನು ಮಾಡ್ತೀವಿ ಅನ್ನೋದು ಗೊತ್ತಿಲ್ರಿ. ಜಗಳಾಡಿ ಬರೋದಲ್ಲ, ಕಮ್ಮಿ ಅಲ್ಲ. ನಾವ ಮಿಥ್ಯಾತ್ವದ ವಿಪರೀತ ಬಲ ಎಷ್ಟಿದೆ ಅಂತಂದ್ರೆ ಸಮ್ಯಕ್ ದೃಷ್ಟಿಯ ಆತ್ಮಿಕ ಬಲ, ಜ್ಞಾನದ ಬಲ ಎಷ್ಟಿದೆಯಲ್ಲ ಅದರ ಅನಂತ ಗುಣಿತ ಇದೆ. ವಿಚಾರ ಮಾಡೋದು. ಅವರ ಪ್ರಕೃತಿಯ ಸ್ವಭಾವವು ನಾವು ಸಮ್ಯಕ್ ದೃಷ್ಟಿ ಇದ್ದೇವೆ, ನಮಗೆ ಕರ್ಮಗಳ ಬಂಧವಿಲ್ಲವೆಂದು ಮುಖದಿಂದ ಗರ್ಜಿಸುವಂಥದ್ದಿದೆ. ಅರ್ಥಾತ್ ಅವರ ಜ್ಞಾನದೊಳಗೆ ಪ್ರತಿ ಸಮಯ ಅಂಥ ಅಹಂಕಾರ ಇದೆ, ಅಭಿಮಾನ ಇದೆ, ಗರ್ಜಿಸುವಂಥದ್ದಿದೆ. ಅದೆಷ್ಟೋ ಮಿಥ್ಯಾದೃಷ್ಟಿಗಳು ಪ್ರಕೃತಿಯ ಸ್ವಭಾವದ ಕಾರಣವಾಗಿ ಮೌನವಾಗಿರುತ್ತಾರೆ. ಅದು ಪ್ರಕೃತಿಯ ಸ್ವಭಾವ. ಪ್ರಕೃತಿಯ ಸ್ವಭಾವ ಅರ್ಥಾತ್ ಭಾಷಾವರ್ಗಣ ವಚನ ರೂಪದಿಂದ ಪರಿಣಮಿಸುವುದು ಅಲ್ಲಿ ಸ್ವಭಾವನೇ ಇರಲಿಲ್ಲ. ಆ ವೇಳೆದೊಳಗ ಇವಂದು ಕೂಡ ಆ ಮಿಥ್ಯಾ ಪ್ರಕೃತಿದ್ದನ ಸ್ವಭಾವ ಇದೆ. ಮೌನದೆ. ಅದೇ ಮೊನ್ನೆದರದ ಚರ್ಚೆ ಆಗದ್ದಿತ್ತು. ದಶಲಕ್ಷಣದೊಳಗೆ ನೀವು ಮೌನ ಇರ್ತೀರಿ, ಅದರದ್ದೇನು ಫಲ ಇಲ್ಲೇನ? ಯಾರು ಇರ್ತಾರೋ ಅವರಿಗೆ, ನನ್ನನ್ನು ಉದ್ದೇಶಿಸಿ ಹೇಳಲಿಲ್ಲ, ಅದು ಕಥನ ಇದೆ ರೀ. ಯಾರು ಮೌನ ಇರ್ತಾರೋ ಅವರಿಗೇನು ಫಲ ಇಲ್ಲನ? ಅದು ಸರ್ವಜ್ಞರಿಗೆ ತಿಳಿದು ಬರುವಂಥ ವಿಷಯ ಇದೆ, ಅವನಲ್ಲೇ ನಡೆಯುವಂಥ ಕಾರ್ಯ ಇದೆ. ಆದರೆ ಇವರು ಮೌನ ಇದ್ದಾರೆ, ಇವರು ಧಾರ್ಮಿಕಿದ್ದಾರೆ ಅಂಥೇಳಿ ತಿಳ್ಕೊಳ್ಳೋದು ತಪ್ಪಿದೆ. ಅದು ಧರ್ಮ ಅಲ್ವೇ ಅಲ್ರಲ್ಲ? ಅದು ಧರ್ಮ ಇದೆ ಏನ್ರಿ? ವಚನ ಆಡದೇ ಇರೋದು ಧರ್ಮ ಇದೇನ? ವಚನ ಆಡೋದ ಜೀವದ ಸ್ವಭಾವ ಇದೇನ? ಸಿದ್ಧರು ಎಷ್ಟು ಮಾತಾಡ್ತಾರ್ರಿ.
ಸಿದ್ಧರು ಎಷ್ಟು ಮಾತಾಡ್ತಾರೆ ಹೇಳಿ, ಜೀವದ ಸ್ವಭಾವ ಹೇಳಿದೆ ನಾನು. ಸಿದ್ಧರು ಎಷ್ಟು ಮಾತಾಡ್ತಾರ್ರಿ, ಜೀವದ ಸ್ವಭಾವ ಅಲ್ಲವೇ ಅಲ್ಲ. ಆದ್ರ ಪರ್ಯಾಯದೊಳಗ ಆ ಪ್ರಕಾರ ದುರ್ಬಲತೆಯ ಕಾರಣದಿಂದ ನಾನು ಮೌನ ಇರ್ತೇನೆ, ನಾನು ಮಾತನಾಡುವುದಿಲ್ಲ ಅನ್ನುವ ಭಾವ ಏನಿದೆಯಲ್ಲ, ಅದು ದುರ್ಬಲತೆಯ ಕಾರಣ ಇದೆ ಪರ್ಯಾಯದೊಳಗ. ಇನ್ನು ವಚನದ ಕಾರ್ಯ ಅಂತೂ ಪುದ್ಗಲದ್ದೇ ಇದೆ. ಅರೆ ಈಗ ಹೇಳಿದ್ರಲ್ಲ, ಸಂಪದದೊಳಗ ನಡುವು ಮಾತಾಡ್ಬೇಕು ಅನ್ನಿಸ್ತು, ಸೂಕ್ಷ್ಮ ಇದೆ, ಅತ್ಯಂತ ಸೂಕ್ಷ್ಮ ಇದೆ. ಅಂದ್ರೆ ಏನ, ಈ ಶುಭಾಶುಭ ಭಾವ, ರಾಗ, ವ್ಯವಹಾರ ರತ್ನತ್ರಯದ ಭಾವ, ಇವೆಲ್ಲವೂ ಪುದ್ಗಲ ಇದ್ದಾವೆ. ಇಷ್ಟೇ ಹೇಳಲಿಲ್ಲ, ಮೂರ್ತಿಕೆ ಇದ್ದಾವೆ ಅಂಥೇಳಿ ಹೇಳಿದಾರೆ. ಓದಿವ್ರಿ ನಾವು, ಮೂರ್ತಿಕೆ ಇದ್ದಾವೆ. ಒಂದು ವೇಳೆ ಮೂರ್ತಿಕತೆ ಆತ್ಮನ ಸ್ವಭಾವ ಆಯಿತು ಅಂತಂದ್ರ, ಅರ್ಥಾತ್ ಆ ಶುಭ ಭಾವ ಆತ್ಮನ ಜೊತೆಗೆ ತನ್ಮಯ ಇದ್ದರ ಆತ್ಮ ಮೂರ್ತಿಗಾಗಬೇಕ. ಮೋಕ್ಷದೊಳಗೂ ಕೂಡ ಪುದ್ಗಲತೆ ಅರ್ಥಾತ್ ಮೂರ್ತಿಕತನವೇ ಉಳಿತಿದೆ. ಎಲ್ಲಿ ವಿಚಾರ ಮಾಡಿದೆವು, ಏನು ವಿಚಾರ ಮಾಡಬಹುದಾಗಿದೆ ಅದರ ಕುರಿತಾಗಿ ನಾವು ಓದಿ ಹೋಗ್ತೇವ್ರಿ. ಶಾಸ್ತ್ರದ ಯಾವ ವಾಕ್ಯದ ಯಾವ ಶಬ್ದದ ನಮ್ಮ ಅಂತರಂಗದೊಳಗೆ ಪ್ರಭಾವ ಆಗಿದೆ ಹೇಳ್ರಿ. ಯಾವ ವಾಕ್ಯದ್ದು ಯಾವ ಶಬ್ದದ್ದು ನಮ್ಮ ಅಂತರಂಗದೊಳಗೆ ಪ್ರಭಾವ ಆಗಿದೆ. ಪ್ರಭಾವ ಆಗೋದ ಅರ್ಥಾತ್ ಚೈತನ್ಯ ಜ್ಞಾತಾದೃಷ್ಟ ಸ್ವಭಾವದ ಒಪ್ಪಿಗೆ ಆಗೋದ್ರಿ. ಜಿನಾಗಮದ ಒಂದು ವಾಕ್ಯದ್ದು ಕೂಡ ಪ್ರಭಾವ ನಮಗ ಆಗೋದ ಅರ್ಥಾತ್ ನಮಗ ನಾನು ಚೈತನ್ಯ ಸ್ವರೂಪ ಜ್ಞಾತ ದೃಷ್ಟ ಅರೂಪಿ ವಸ್ತು. ಇದು ವಿಕಲ್ಪ ಅಲ್ಲ, ಜ್ಞಾನದೊಳಗೆ ಸ್ವೀಕಾರ. ಪ್ರತಿಯೊಂದು ಕ್ಷಣಕ್ಕೆ ಇದು ವಿಕಲ್ಪ ಅಲ್ಲ, ಇದು ವಿಕಲ್ಪ ಅಲ್ಲ ಅಂಥೇಳಿ ಸ್ಪಷ್ಟ ಮಾಡುವಂಥ ಪ್ರಸಂಗ ಇದೆ. ವಿಕಲ್ಪದಿಂದ ಏನೂ ಆಗೋದಿಲ್ಲ. ಯಾಕೆ ಅಂತಂದ್ರೆ ಆ ವಿಕಲ್ಪನೂ ಹೊರಗಿಂದನೇ ಇದೆ, ಅದು ಪುದ್ಗಲವೇ ಇದೆ, ಅದು ಮೂರ್ತಿಕವೇ ಇದೆ ರೀ. ಅಮೂರ್ತಿಕ ಯಾವುದ, ನಿರ್ವಿಕಲ್ಪ ಸಂವೇದನೆ ಇದೆ ಅಲ್ಲ, ಅದು ಅಮೂರ್ತಿಕ. ಆತ್ಮ ಹೇಗಿದನು, ಹೇಗಿದ್ದಾನೆ ಹೇಳಿ. ಅಮೂರ್ತಿಕ ಅತೀಂದ್ರಿಯ ಅದನ್ನಂತ ಹೇಳಿದ್ರಲ್ಲ. ಅಮೂರ್ತಿಕ ಅತೀಂದ್ರಿಯ ಅನ್ನುವ ವಿಕಲ್ಪ ಮನುಷ್ಯನೊಳಗೆ ಉಳಿತು ಅಂತಂದ್ರೆ ಅದು ಆತ್ಮನ ಜ್ಞಾನ ಏನ್ರಿ ಅಲ್ಲ. ಹಾಗಾದ್ರೆ ಏನಿದೆ ಶಬ್ದದಿಂದ ಹೇಳಲಿಕ್ಕೆ ಬರುವುದಿಲ್ಲ. ಆವ ಚಿಹ್ನದಿಂ ಚಿತ್ರಿಸಲ್ ಅರಿಯದ ಮೇನ್ ಪೇಳಲ್ ಅರಿಯದ ಆಕಾರನಾಗಿ ಯಾವುದೇ ಚಿಹ್ನದಿಂದ ಚಿತ್ರಿಸಲಿಕ್ಕೆ ಬರುವುದಿಲ್ಲ, ಯಾವುದೇ ಶಬ್ದದಿಂದ ಹೇಳಲಿಕ್ಕೆ ಬರುವುದಿಲ್ಲ. ಯಾವಾಗ ಆಂತರ್ಯದ ವಸ್ತು ಸ್ವಲ್ಪ ಕೂಡ ಪ್ರಗಟ ಜ್ಞಾನದೊಳಗ ಮಹಿಮಾನ್ವಿತವಾಗಿ ತೋರ್ತಿದೆಯೋ ಆಗ ವಚನ ವಿಕಲ್ಪ ನಿಲ್ಲುತ್ತಿದೆ. ಅದೆಷ್ಟೋ ಮಿಥ್ಯಾದೃಷ್ಟಿಗಳು ಪ್ರಕೃತಿಯ ಸ್ವಭಾವದ ಕಾರಣವಾಗಿ ಮೌನವಾಗಿರುತ್ತಾರೆ ಮತ್ತು ಕೆಲವರು ಅಲ್ಪ ಮಾತನಾಡುತ್ತಾರೆ. ಇದೆಲ್ಲ ವಿಕಲ್ಪ. ಆ ಮಿಥ್ಯಾದೃಷ್ಟಿ ಜೀವದ ಪ್ರಕೃತಿ ಸ್ವಭಾವನ ಆಗಿದೆ. ಮಿಥ್ಯಾತ್ವದ ಪ್ರಕೃತಿ ಸ್ವಭಾವ ಆಗಿದೆ. ಹೇಗಿದೆ? ಮೌನವಾಗಿರುತ್ತೆ. ಸಮ್ಯಕ್ ದೃಷ್ಟಿಗಳು ಮೌನ ಇರ್ತಾರೇನಿಲ್ರಿ? ಸಮ್ಯಕ್ ದೃಷ್ಟಿಗಳು ಅಲ್ಪ ಮಾತಾಡ್ತಾರೇನಿಲ್ಲ? ಧರ್ಮಾತ್ಮರ ಭಾಷಾ ಸಮಿತಿ, ವಚನಗುಪ್ತಿ ಇವೆಲ್ಲ ಅದಾವೇನಿಲ್ರಿ ಮಹಾಮುನಿಗಳಲ್ಲೇ? ಸಮ್ಯಕ್ ದೃಷ್ಟಿ ಮಾತಾಡಿದ್ರೂ ಅದರೊಳಗೆ ನಾನು ಮಾತಾಡ್ತಾ ಇದ್ದೇನೆ ಅಂಥೇಳಿ ಕರ್ತೃತ್ವ ಬುದ್ಧಿ ಅದರಲ್ಲಿ ಇರುವುದಿಲ್ರಿ. ಸಮಯ ಸಾರದ ವಿಶ್ವ ಸಾಹಿತ್ಯದೊಳಗೆ ಕಾಣಿಸದೇ ಇರುವಂಥ ಒಂದು ಅದ್ಭುತ ಮಾತು ಏನ ಅಂತಂದ್ರೆ ಕರ್ತೃತ್ವ. ಕರ್ತೃತ್ವ ಕರ್ತೃತ್ವ ಜೀವನಿಗೆ ಪರದ್ರವ್ಯ ಪರಭಾವಗಳ ಕುರಿತಾಗಿ ಕರ್ತೃತ್ವ ಕಿಂಚಿತ ಮಾತ್ರ ಕೂಡ ಇಲ್ಲ ಅನ್ನುವುದನ್ನು ದರ್ಶಿಸುವಂಥ ಯಾವ ಮಾತು ಸಮಯಸಾರದೊಳಗಿದೆಯಲ್ಲ, ಅದರಿಂದ ಸಮಯಸಾರ ವಿಶ್ವದ ಅದ್ವಿತೀಯ ಕೃತಿಯಾಗಿ ಉಳಿದಿದೆ.
ಅದಕ್ಕೆ ಜೋಡ ಯಾವುದೂ ಇಲ್ಲ, ಅದಕ್ಕೆ ಸರಿ ಸಮ ಯಾವುದೂ ಇಲ್ಲ. ಒಂದು ಕರ್ತೃತ್ವ ಮನೋಭಾವವನ್ನು ತೊಡೆದು ಹಾಕುವಂಥ ಯಾವ ವಿಸ್ತೃತ ಚರ್ಚೆ ಸಮಯಸಾರ ಗ್ರಂಥಾದಿರಾಜ್ಯದಲ್ಲಿ ಆಗಿದೆ ಅಲ್ಲ, ಅದರಿಂದ ಆ ಸಮಯಸಾರ ಯಾವುದಕ್ಕೂ ಸರಿಸಾಟಿ ಇಲ್ಲ, ಅದು ಬೇಜೋಡ್ ಇದೆ. ಏನ ಜ್ಞಾನಿ, ಸಮ್ಯಕ್ ದೃಷ್ಟಿ, ಧರ್ಮಾತ್ಮ, ಭಾವಲಿಂಗಿ, ಸಂತ, ಭಾಷಾ ಸಮಿತಿ, ವಚನ ಗುಪ್ತಿ, ಅವುಗಳನ್ನ ವಚನ ಗುಪ್ತಿ ಅಂಥೇಳಿ ಭಾಷಾ ಇದು 5 ಸಮಿತಿಯೊಳಗಿಂದ ಒಂದು ಸಮಿತಿ ಇದೆ. ನಾನು ಇದನ್ನು ಪರಿಪಾಲನೆ ಮಾಡುವ ನಿಯಮ ಅಂಗೀಕಾರ ಮಾಡಿದ್ದೇನೆ. ಇದು ಯಾವುದು ಅವನ ಜ್ಞಾನದೊಳಗೆ ಅಂಶ ಮಾತ್ರ ಕೂಡ ಅದು ಸುಳಿಯುವುದಿಲ್ಲರಿ. ಹಾಗಾದ್ರೆ ಅವನಲ್ಲಿ ಭಾಷಾ ಸಮಿತಿ, ವಚನ ಗುಪ್ತಿ, 3 ಗುಪ್ತಿಯೊಳಗಿಂದ ವಚನ ಗುಪ್ತಿ, 5 ಸಮಿತಿಯೊಳಗಿಂದ ಭಾಷಾ ಸಮಿತಿ ಹೇಗಿರ್ತಿದೆ? ಆ ಸಮಿತಿ ಗುಪ್ತಿಗೆ ಸಂಬಂಧಿಸಿದ ಜ್ಞಾನದ ವಿಕಲ್ಪ ಉತ್ಪನ್ನ ಆಗದೆ ನಿರ್ವಿಕಲ್ಪ ಜ್ಞಾನದೊಳಗ ವಿಹರಿಸುವ ರೂಪದಿಂದ ಭಾಷಾ ಸಮಿತಿ ಮತ್ತು ವಚನ ಗುಪ್ತಿಗಳ ಪರಿಪಾಲನೆ ಆಗ್ತಿದೆ. ಇವೇನು ಮಾಡ್ತಾನೆ? ಇವನ ಪ್ರಕೃತಿಯ ಸ್ವಭಾವ, ಇವನ ಪ್ರಕೃತಿಯ ಸ್ವಭಾವ ನಾನು ಭಾಷಾ ಸಮಿತಿ, ಅರ್ಥಾತ್ ನಾನು ಸಮಿತಿಯ ಪರಿಪಾಲನೆ ಮಾಡ್ತಾ ಇದ್ದೇನೆ. 5 ಪ್ರಕಾರದ ಸಮಿತಿ, ಆದಾನ ನಿಕ್ಷೇಪನ ಸಮಿತಿ ಅಂಥೇಳಿ ಸಾವಧಾನ ಇದ್ದುಕೊಂಡ ಆ ಪಿಂಚಿ ಕಮಂಡಲನ್ನ ಇಡುವ ತೆಗೆದುಕೊಳ್ಳುವ. ವ್ಯುತ್ಸರ್ಗ ಸಮಿತಿ, ಶರೀರದ ಮಲ ಮೂತ್ರ ಕಫ ತೆಗೆದು ಹಾಕುವುದೊಳಗ ನಿರ್ಜಂತುಕ ಪ್ರದೇಶವನ್ನ ಸಾವಧಾನ ಪೂರ್ವಕ ನೋಡಿ ಅವುಗಳದ್ದು ತ್ಯಾಗ ಮಾಡ್ತಾನ್ರಿ. ಆದರೆ ಇದು ಅವನ ಮಿಥ್ಯಾದೃಷ್ಟಿ. ನಾನು ಮಾಡ್ತೀನಿ, ಪರ್ಯಾಯ ಮಾತ್ರದೊಳಗೆ ರಥ ಅಂದ್ರಲ್ಲ, ಆ ಮಾತು ಪ್ರತಿಯೊಂದು ವಾಕ್ಯಕ್ಕೆ ಅಳವಡಿಸಿಕೊಳ್ಳೋದ್ರಿ. ಮೊದಲನೇ ಹೇಳಿದ್ರಲ್ಲ, ಏನ ಪರ್ಯಾಯ ಮಾತ್ರದಲ್ಲಿ, ಸಮಿತಿಯ ಪರ್ಯಾಯದೊಳಗ, ಗುಪ್ತಿಯ ಪರ್ಯಾಯದೊಳಗ, ವ್ರತದ ಪರ್ಯಾಯದೊಳಗ, ಸಲ್ಲೇಖನದ ಪರ್ಯಾಯದೊಳಗ, ಸಾಮಾಯಿಕದ ಪರ್ಯಾಯದೊಳಗ ಏನೇನು ಹೇಳೋದ್ರಿ. ಪರ್ಯಾಯ ಮಾತ್ರದಲ್ಲಿ ರಥ ಮುಳುಗಿರುವುದರಿಂದ ಆ ಭಾಷಾ ಸಮಿತಿ ಕೂಡ ಮಿಥ್ಯಾತ್ವದ ಪ್ರಕೃತಿ ಸ್ವಭಾವ. ಬಹಳ ಅದ್ಭುತ ರೀ. ಇದರ ಸಮಯ ಸಾರದ ಮೇಲೆ ಉದ್ಯೋಗ ಮಾಡುವಂತಹ ಸಮ್ಯಕ್ ದೃಷ್ಟಿ ಪುರುಷನ ವಚನ ಇದೆ. ಸಮಯ ಸಾರವನ್ನ ಆಧರಿಸಿ, ಆತ್ಮನನ್ನ ಆಧರಿಸಿ ಜ್ಞಾನದ ಉದ್ಯಮ ನಡೀತು ಅಂತಂದ್ರ ಅದು ನಿಯಮದಿಂದ ಸಮ್ಯಕ್ ಜ್ಞಾನನ ಇರ್ತಿದೆ ರೀ. ಇನ್ನು ಆ ಆತ್ಮಾನುಭೂತಿ ಸಂಪನ್ನ ಪುರುಷ ಸಮಯ ಸಾರವನ್ನ ಆಶ್ರಯಿಸಿ ಪ್ರವೃತ್ತಿ ಮಾಡ್ತಿದ್ದ ಅಂತಂದ್ರ ಅಲ್ಲಿ ವಿಶೇಷ 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 ಅಲೌಕಿಕವಾದಂತಹ ಭಾವಗಳು ವ್ಯಕ್ತ ಆಗ್ತಾವ್ರಿ. ಆದ್ರೆ ಆ ವ್ಯಕ್ತ ಭಾವಗಳನ್ನ ತಿಳ್ಕೊಳ್ಳುವ ಸಲುವಾಗಿಯೇ ನಮ್ಮ ಅಂತರಂಗದೊಳಗ ಆ ಪ್ರಕಾರದ ಪವಿತ್ರತೆ ಬೇಕು. ಜಿನವಾಣಿ ತಿಳಿದು ಬರುವ ಸಲುವಾಗಿ ಸಮ್ಯಕ್ ದೃಷ್ಟಿ ಪುರುಷರ, ಸರ್ವಜ್ಞರ, ವೀತರಾಗಿ ಸಂತರ, ಭಾವಲಿಂಗಿ ಮಹಾ ಸಾಧಕರ ಮಾತು ತಿಳಿದು ಬರಬೇಕಾಯ್ತು ಅಂತಂದ್ರೆ ನಮ್ಮ ಅಂತರಂಗ ಪವಿತ್ರ ಬೇಕು. ಎಷ್ಟು ಪವಿತ್ರ ಇರ್ತೈತಿ ಒಂದು ನೆನಪು ಅಂತ್ರಿ. ಸದಾ ನೀವು ಹೇಳಿದಂದ್ರೆ ಅವ್ನು ಮುಂದಿನ ಮನುಷ್ಯ ಕೆಟ್ಟ ಅನಿಸ್ತೈತಿ, ಚಲೋ ಅನಿಸ್ತೈತಿ ನೋಡಂಗಿಲ್ಲ. ಯಥಾರ್ಥನೇ ಹೇಳೋದು, ನಾವು ಸಂಸಾರದಾಗ ಯಾವುದು ಒಂದು ಕಲಾ ಮತ್ತೊಬ್ಬ ಕಲ್ಸಂಗಿಲ್ಲ. ಕಲಾ ಮತ್ತೊಬ್ಬಂಗ ಕಲ್ಸಂಗಿಲ್ಲ. ನಮ್ಮ ಅಂತರಂಗದ ಯಾವ ಭಾವ ಪ್ರಾಮಾಣಿಕ ರೂಪದಿಂದ ಯಾರ ಎದುರಿಗೇನೂ ಪ್ರಕಟ ಆಗುವುದಿಲ್ಲ. ಅಂತರಂಗದ ಭಾವ ಯಾರ ಎದುರಿಗೆ ಯಾವ ಭಾವ ವ್ಯಕ್ತ ಮಾಡ್ತೇವಲ್ಲ ಆ ಭಾವದೊಳಗೆ ಕಪಟದ ಅಂಶ ಇದ್ದೇ ಇದೆ ರೀ. ಅದನ್ನು ಒಳಗಡೆ ನೋಡ್ಬೇಕಾಗ್ತಿದೆ ರೀ, ನೋಡ್ಬೇಕಾಗ್ತಿದೆ. ನೋಡಿದ ನಂತರ ಅವುಗಳ ಕುರಿತಾಗಿ ಒಂದು ಪ್ರಕಾರದ ಜಿಗುಪ್ಸೆಯ ಭಾವ ಬರ್ತಿದೆ. ಆಗ ಅವುಗಳ ತ್ಯಾಗದ ಸಲುವಾಗಿ ಪ್ರಯತ್ನ ನಡೆಯೋದಿದೆ. ಯಾರ ಎದುರಿಗೇನೋ, ಇನ್ನೊಂದ್ಸಲ ಹೇಳ್ತೇನೆ, ಯಾರ ಎದುರಿಗೇನೋ ಅಂತರಂಗದ ಭಾವವನ್ನು ಪ್ರಾಮಾಣಿಕ ರೂಪದಿಂದ
ಪ್ರಕಟಪಡಿಸುವಂಥದ್ದು ಮಿಥ್ಯಾದೃಷ್ಟಿ ಪ್ರವೃತ್ತಿ ಇರೋದನೇ ಇಲ್ಲ, ನಮ್ಮದು ಇಲ್ಲ ರೀ. ಪ್ರತಿಯೊಂದು ಭಾವ ವ್ಯಕ್ತ ಮಾಡುವ ವೇಳೆದೊಳಗೆ ವಚನ ಏನಿದೆ, ಭಾವವನ್ನು ವ್ಯಕ್ತ ಮಾಡುವ ಮಾಧ್ಯಮ ಇದೆ. ಪ್ರತಿಯೊಂದು ವಚನದ ಹಿಂದೆ ಭಾವ ವ್ಯಕ್ತ ಮಾಡುವ ಸಮಯದೊಳಗೆ ಕಪಟದ ಅಂಶ ಇದೇನ, ಕಪಟದ ವರ್ಣ ಬಣ್ಣ ಅದಕ್ಕೆ ತಾಗಿದ್ದನೇ ಇದೆ ರೀ. ನೋಡ್ಕೊಳ್ಳೋದು, ಏಕಾಂತದೊಳಗೆ ಕೂತು ವಿಚಾರ ಮಾಡೋದು, ತಮ್ಮದ ಕಲ್ಯಾಣ ಆಗಬೇಕಾಗಿತ್ತು ಅಂತಂದ್ರೆ ತನ್ನಂತರಂಗದ ಪೂರ್ಣ ನಿರೀಕ್ಷಣೆ ಯಾವನಿಗೆ ಸಾಧ್ಯ ಇಲ್ಲವೋ ಅವನ ಅಂತರಂಗದೊಳಗ ತಾನಾಗೇನ ಬೆಳೆದು ಬರ್ತಾ ಇರುವಂಥ ಮಲಿನತೆ ನಾಶ ಆಗೋ ಸಾಧ್ಯ. ತಾನಾಗೇನ, ಅದಕ್ಕೆ ಯಾವ ಪ್ರಯತ್ನ ಇಲ್ಲ. ಮಾಯಾಚಾರಕ್ಕೆ ಏನು ಪ್ರಯತ್ನ ಇದೆ ರೀ? ಸ್ವಾಭಾವಿಕ ಮೈಗೂಡಿದ್ದೀರಿ ರೀ. ಅಸತ್ಯಕ್ಕೆ ಏನು ಪ್ರಯತ್ನ ಇದೆ? ಏನಿದೆ ಹೇಳಿ? ಸ್ವಾಭಾವಿಕ ಮೈಗೂಡಿದ್ದೀರಿ. ಎಷ್ಟು ಸುಲಭವಾಗಿ, ಸತ್ಯಕ್ಕಿಂತ ಸುಲಭವಾಗಿ ಅಸತ್ಯ ಮಾತಾಡ್ತೇವ್ರಿ. ಲೋಕದೊಳಗಂತೂ ಜ್ಞಾನಿ ಸಜ್ಜನರ ನೀತಿ ಮಾಡಿದರೆ ಅಸತ್ಯ ಮಾತಾಡೋದು ಕಠಿಣ ಇದೆಪ್ಪ, ಸತ್ಯ ಮಾತಾಡೋದು ಸುಲಭ ಇದೆ ಅಂತ ಹೇಳಿ. ಆದ್ರೆ ನಮಗೆ ಆ ಸತ್ಯ ಮಾತಾಡೋದು ಎಷ್ಟು ಸುಲಭ ಇದೆಯಲ್ಲ, ಅದಕ್ಕಿಂತ ಸುಲಭ ಆಗಿದೆ ಅಸತ್ಯ ಮಾತಾಡೋದು. ಅವರು ಕಠಿಣ ಯಾಕಂದ್ರು ಅಂತಂದ್ರ ಅದು ಸತ್ಯ ಆಗೋದನ್ನ ಸಾಧ್ಯ ಇಲ್ಲ, ಇದರ ಸಲುವಾಗಿ ಹೇಳಿದಾರ್ರಿ. ಏನು ಹೇಳ್ರು ಚಂದ್ರಕಾಂತನ್ನ? ಅಸತ್ಯ ಏನೋ ಮಾಡಿದ್ರೆ ಸತ್ಯ ಆಗೋದನ್ನ ಸಾಧ್ಯ ಇಲ್ಲ, ಅದರ ಸಲುವಾಗಿ ಹೇಳಿದ್ರೆ ಕಠಿಣ ಇದೆ ಅಂತ ಹೇಳಿ. ಆದ್ರ ನಾವು ಅದನ್ನ ಸತ್ಯ ಮಾಡಿಸಿದೇವನ ಅಂಥೇಳಿ ಮನ್ನಣೆ ಇದೆ ರೀ. ಅವನಿಗೆ ಒಪ್ಪಿಸಿದೇವ, ಅವನು ಒಪ್ಪಿದನ. ಎದುರಿಗಿನ ಜೀವ ನಾನೇನು ಹೇಳಿದ್ನಲ್ಲ ಅದನ್ನು ಒಪ್ಪಿದನ. ಅವು ಮಾಯಾಚಾರಿ ಇರ್ತಾನ, ಅವು ಹಾಗೆ ನಟನೆ ಮಾಡ್ತಾನ್ರಿ. ಎಲ್ಲರೂ ಅವರೇ. ಸರ್ವಭಾವ ಅರೇ ಸತ್ಯ ಮಾತಾಡಿದ್ರು ಅಜ್ಞಾನ, ಸತ್ಯ ಮಾತಾಡಿದ್ರೂ ಅಜ್ಞಾನ. ಅದಕ್ಕೆ ಇಲ್ಲಿ ಹೇಳಿದ್ರಲ್ಲ, ಭಾಷಾ ಸಮಿತಿ ಮತ್ತು ವಚನ ಗುಪ್ತಿ ಕೂಡ ಅವನ ಪ್ರಕೃತಿ ಸ್ವಭಾವ ಅಂತ ಹೇಳಿದ್ರು. ಈ ಮಾತಿಗೆ ಆ ಪನ್ನೂರು ಪ್ರಭೆಯಲ್ಲಿ ಬರುವಂತಹ ಮಾತನ್ನ ಹೋಲಿಸಿ ನೋಡಿದ್ರೆ ಸಾಮ್ಯತೆ ಕಾಣಿಸ್ತಿದ್ದೀರಿ. ಏನು ಹೇಳಿದ್ರಲ್ಲಿ? ಅಜ್ಞಾನಿಗೆ ದೀಕ್ಷಾ ತಗೊಳ್ಳೋದು ಯಾವ ಕಾಲದಲ್ಲಿ ಆದರೂ ಸುಲಭ ಇದೆ. ಯಾವ ಕಾಲದಲ್ಲಿ, ಅದು ಪಂಚಮ ಕಾಲ ಇರಲಿ, ಅದೇ ಏನೇ ಇರಲಿ, ಅವನಿಗೆ ಸುಲಭನ, ಎಲ್ಲ ಸುಲಭ ರೀ. ಯಾಕೆ ಅಂತಂದ್ರೆ ಅವನು ಬಂದ್ ಆಗೋದನೇ ಇಲ್ಲ. ತನ್ನನ್ನು ತಾನು ನಿರ್ದೋಷನ ಅಂತ ಹೇಳಿ ತಿಳಿದು ಪ್ರತಿಯೊಂದು ಕಾರ್ಯ ಮಾಡ್ತಾನೆ. ಅದರ ಫಲ ಏನಿದೆ ರೀ? ಫಲ ಏನಿದೆ? ಶಾಶ್ವತವಾದಂತಹ ಸ್ಥಳವನ್ನ ತಲುಪುವುದಿದೆ. ಸಹಜ ವಸ್ತು ಸ್ವರೂಪದ ಸ್ವೀಕಾರ, ಸಮ್ಯಕ್ ಹೇಗಿದೆಯೋ ಹಾಗೆ ನೋಡೋದು, ಹೃದಯ ಅತ್ಯಂತ ತೆರೆದ ಪುಸ್ತಕದ ಹಾಗೆ ಇರುವುದು, ಇದೆಲ್ಲ ಸಮ್ಯಕ್ ದೃಷ್ಟಿ ಜೀವನದೊಳಗದವ್ರಿ. ಏನು ಕಾಣಿಸ್ತಿದೆ ಅದು ಮಾತಾಡ್ತಾರೆ. ಕೆಲವರಿಗೆ ಏನು ಅನಿಸ್ತಿದೆ, ನನ್ನ ದೋಷಿ ಎತ್ತಿ ಹೇಳ್ತಾ ಇದ್ದಾರೆ. ಮಹಾಮುನಿಗಳಂತೂ ದೋಷದ ಸ್ವರೂಪ ಮಾಡ್ತಾರ. ಜಿನವಾಣಿ ಕೆಹತಿ ಹೈ ತೇರಿ ಕಥಾ. ಏನು ಹೇಳ್ತಿದೆ ಜಿನವಾಣಿ? ನನ್ನ ಕಥೆಯನ್ನು. ಹಾಗಾದ್ರೆ ನನ್ನ ಕಥೆಯೊಳಗೆ ಸತ್ಯ ಎಷ್ಟಿದೆ ಮತ್ತು ಅಸತ್ಯ ಎಷ್ಟಿದೆ? ಪ್ರಜ್ಞೆ ಅನಾದಿ ಕಾಲದ ನೋಡಿದರೆ ಸತ್ಯತೆ ಎಷ್ಟಿದೆ ಮತ್ತು ಅಸತ್ಯತೆ ಎಷ್ಟಿದೆ? ಎಷ್ಟಿದೆಪ್ಪ? ಅಸತ್ಯನ ಹೆಚ್ಚಿದೇನು ಪೂರ ಇದೆ ಮತ್ತು ಜೋರಾಗಿ ಅಂತ ಹೇಳ್ತಾರೆ. ಸತ್ಯ ಇಲ್ಲವೇ ಇಲ್ಲ. ಜಿನವಾಣಿ ಕೆಹತಿ ಹೈ ತೇರಿ ಕಥಾ. ಹಾಗಾದರೆ ನನ್ನ ಆ ಅಸತ್ ಆಚರಣೆಯ ಕಥೆಯನ್ನು ಕೇಳಲಿಕ್ಕೆ ನಮಗ ಅಂತರಂಗದ ಪ್ರಾಮಾಣಿಕತೆ ಇದೆಯೇನ? ಇತ್ತು ಅಂತಂದ್ರೆ ಆ ಅಸತ್ಯವನ್ನ ಅವಲೋಕನೆ ಮಾಡುವ ಧೈರ್ಯ ಕೂಡ ಬರ್ತಿದೆ, ಆ ಅಸತ್ಯವನ್ನು ಬಿಟ್ಟು ಕೊಡುವಂಥ ಪುರುಷಾರ್ಥ ಕೂಡ ಆಗ್ತಿದೆ. ಆದ್ರೆ ನಾವು ಅದೇನು ಕಥೆ ಹೇಳ್ತಾ ಇದ್ದಾರೆ ಅದು ಇನ್ನೊಬ್ಬರದಿದೆ. ಯಾರ್ದಿದೆ? ಮಿಥ್ಯಾದೃಷ್ಟಿದ್ದಿದೆ. ನೀನು ಯಾರ? ನೀನು ಯಾರು ಅಂದ್ರೆ ಮಿಥ್ಯಾದೃಷ್ಟಿಯ ಪ್ರಕೃತಿ ಸ್ವಭಾವನ ಹೀಗಿದೆ ಕಿ ಆ ಕಥೆ ಮಿಥ್ಯಾದೃಷ್ಟಿದ್ದಿದೆ, ಆ ಕಥೆ ನನಗೆ ಸಂಬಂಧಿಸಿದ್ದ ಅಲ್ಲ. ಅರ್ಥಾತ್ ನಾನು
ಸಮ್ಯಕ್ ದೃಷ್ಟಿ ಅನ್ನೋದು ಶಬ್ದ ಹೇಳಿದರ್ರಿ ಇಲ್ಲಿ. ಮಿಥ್ಯಾದೃಷ್ಟಿಯ ಪ್ರಕೃತಿ ಸ್ವಭಾವ ಹೀಗಿದೆ. ಹೇಗೆ ತಾನ ದೋಷರೂಪ ಇದ್ದಾನೋ ಅದರಿಂದ ವಿರುದ್ಧ ತಿಳಿಯುವುದೇ ಅವನ ಸ್ವಭಾವ. ಅದನ್ನ ಮೋಕ್ಷ ಮಾರ್ಗ ಪ್ರಕಾಶಕದೊಳಗೆ ಹೇಳಿರಲ್ಲ. ಏನ್ ಹೇಳಿದ್ರು? ಮಿಥ್ಯಾದೃಷ್ಟಿ ಜೀವ ಪದಾರ್ಥದ ಸ್ವರೂಪವನ್ನು ಹೇಗೆ ತಿಳಿತಾನೋ ಹಾಗೆ ಪದಾರ್ಥದ ಸ್ವರೂಪ ಇಲ್ಲ. ಪದಾರ್ಥಗಳ ಸ್ವರೂಪ ಹೇಗಿದೆಯೋ ಹಾಗೆ ಮಿಥ್ಯಾದೃಷ್ಟಿ ಜೀವ ತಿಳಿಯುವುದೇ ಇಲ್ಲ. ಹೀಗಾಗಿ ಅವನ ದುಃಖ ದೂರ ಆಗೋದು ಸಾಧ್ಯ. ಮುಗಿಸಿರಲ್ಲ ಕಥೆ ನಮದ. ಪರದೆ ಎಳೆದು ಬಿಟ್ರಿ. ಪದಾರ್ಥದ ಸ್ವರೂಪ ಹೇಗಿದೆ ಹಾಗೆ ಅವ ತಿಳಿಯುವುದಿಲ್ಲ. ಅವ ಹೇಗೆ ತಿಳಿತಾನೋ ಹಾಗೆ ಪದಾರ್ಥ ಆಗುವುದಿಲ್ಲ. ಅವ ದೇಹವನ್ನ ಸ್ಥಿರ ತಿಳಿತಾನೆ, ದೇಹವನ್ನ ಸುಖದ ಕಾರಣ ಅಂತ ಹೇಳಿ ತಿಳಿತಾನೆ, ದೇಹವನ್ನ ತಾನು ಅಂತ ಹೇಳಿ ತಿಳಿತಾನೆ, ಸಂಯೋಗವನ್ನ ತನ್ನದು ಅಂತ ಹೇಳಿ ತಿಳಿತಾನೆ, ಸಂಯೋಗದಿಂದ ಸುಖ ದುಃಖ ಅಂತ ಹೇಳಿ ತಿಳಿತಾನೆ. ಇದರೊಳಗೆ ಯಾವುದು ಅವ ತಿಳಿದ ಹಾಗೆ ಆಗ್ತಿದ್ದೀರಿ? ದೇಹ ಅವಂದಾಗ್ತಿದ್ದೀರಿ? उपाय भी अंदर आइंदा है भ्रम दूर करने का उपाय भ्रम ಅಷ್ಟೇ ಇದೆ ರೀ. ಭ್ರಮೆಯಿಂದ ದುಃಖ ಇದೆ ಅಂದಮೇಲೆ ಅದರ ಉಪಾಯ ಭ್ರಮೆ ದೂರ ಮಾಡೋದನ್ನು ಒಂದೇ ಇದೆ, ಬೇರೆ ಏನೂ ಇಲ್ಲ. ಅದು ಒಂದೇ ಇದೆ. ಅನಂತ ದುಃಖಗಳಿಂದ ಮುಕ್ತ ಆಗುವ ಸಲುವಾಗಿ ಒಂದೇ ಉಪಾಯ ಹೇಳಿದ್ದಾರೆ. ಕಷ್ಟದ ಮಾತು ಏನು ಹೇಳಿದ್ದಾರೆ ನಮಗೆ ಅವರು? ಅದನ್ನೂ ಮಾಡು, ಇದನ್ನೂ ಮಾಡು, ಅದು ತ್ಯಾಗ ಮಾಡು, ಇದು ತ್ಯಾಗ ಮಾಡು, ವಸ್ತ್ರ ಬಿಡು, ವನದೊಳಗಿರೋ, ಏನೂ ಹೇಳಿಲ್ಲ. ವಿಪರೀತ ಮನ್ನಣೆಯನ್ನು ಬಿಟ್ಟುಬಿಡಿ. ಪದಾರ್ಥ ಹೇಗಿದೆಯೋ ಹಾಗೆ ನೋಡಿ. ಕಷ್ಟದ ಕಾರ್ಯ ಹೇಳಿಲ್ಲ. ಅದಕ್ಕೆ ಹೇಳ್ರೆ ಸದ್ಗುರು ಕಹೆ ಸಹಜಿಕಾದ್ರಿಂದ ವಾದ ವಿವಾದ ಕರೆಸೋ ಅಂಧ. ಎಲ್ಲೈತಿ ಬೆಳಕು? ಕಣ್ಣು ತೆಗೆಯೋದನ್ನೇ ಇಲ್ರಿ. ಹೊದಿಕೆ ಮುಖದ ಮೇಲಿಂದ ಹೊದಿಕೆ ತೆಗೆಯೋದನ್ನೇ ಇಲ್ಲ. ಬೆಳಕಾಯ್ತು, 8 ಆಯ್ತು, 9 ಆಯ್ತು, ಮಮ್ಮಿ ಎಬ್ಬಸ್ತಾಳ್ರಿ. ಎಲ್ಲೇ ಆಯ್ತು ಬೆಳಕು? ಅವ್ನು ಹೊದಿಕೆಯನ್ನು ತೆಗೆಯೋದಿಲ್ಲ, ಕಣ್ಣು ತೆಗೆಯೋದಿಲ್ಲ. ವಾದ ವಿವಾದ ಕರೆಸೋ ಅಂತ ಸದ್ಗುರು ಕಹೇ ಸಹಜ. ಹೇಗಿದೆ ಹಾಗೆ ನೋಡೋದು ಕಷ್ಟ ಇದೆ ಅಂದ್ರೆ? ಆ ಕಡೆ ಹೋಗಿ ನೋಡೋದನ್ನು ಇಲ್ಲ, ಈ ಕಡೆ ಹೋಗಿ ನೋಡೋದನ್ನು ಇಲ್ಲ, ಹಿಂತಿರುಗಿ ನೋಡುವ ಇಲ್ಲ. ಬಸ್ ಕಣ್ಣು ಬಿಟ್ಟು ನೋಡು. ನಿನ್ನ ಎದುರಿಗೆ ವಸ್ತು ಸ್ವರೂಪ ಸ್ಪಷ್ಟ ಇದೆ. ಹೇಗಿದೆ ಹಾಗಿದೆ. ಮರಣ ಇದೆ ಏನಿಲ್ರಿ ನಮ್ಮ ಎದುರಿಗೆ? ಇದೆಯೋ ಅಥವಾ ಇಲ್ರಿ? ಸ್ವೀಕಾರ ಇದೆ ಅಂದ್ರೆ ನಮ್ಮ ಇದೇನಿಲ್ಲ ಮರಣ ನಮ್ಮ ಎದುರಿಗೆ. ನಾವು ಕಣ್ಣು ಮುಚ್ಕೋತೇವ್ರಿ. ಕಣ್ಣು ಮುಚ್ಕೊಂಡ್ರೆ ಮೊಲ ಇದೆಯಲ್ಲ, ಅದ್ರ ಕಿವಿ ಉದ್ದುದ್ದೆ ಯಾಕದವು? ಬೇಟೆಗಾರ ಬಂದ ಹಿಡಿತಾ ಅಂತೇಳಿ ಅಂದ್ರೆ ಅದು ಆ ಕಿವಿಯಿಂದ ಕಣ್ಣು ಮುಚ್ಕೊಳ್ತಿದ್ದೇವೆ. ಅದು ಕಣ್ಣು ಮುಚ್ಕೊಂಡ್ರೆ ಬೇಟೆಗಾರನಿಗೆ ಅದು ಕಾಣಿಸ್ತಿದೆಯೋ ಅಥವಾ ಇಲ್ರಿ? ಉದ್ದವಾದಂಥ ಕಿವಿಯಿಂದ ಕಣ್ಣು ಮುಚ್ಕೊಳ್ತಿದೆ ಅಂತ. ಹಾಗೆ ನಾವು ಮರಣದ ಜೊತೆಗೆ ಕಣ್ಣು ಮುಚ್ಚಾಲೆ ಆಡೋದ್ರಿ. ಮರಣದ ಮುಖದೊಳಗೆ ಹೋಗೋದು ತಪ್ಪುತ್ತಿದೇನ? ಸ್ವೀಕಾರ ಇದೆಯೇನ? ಅದಕ್ಕೆ ಪರ್ಯಾಯ ಮಾತ್ರದಲ್ಲಿ ವ್ರತರಿದ್ದಾರೆ. ವ್ರತದ ಅಂಗೀಕಾರ ಮಾಡಿದ ಅಂತಂದ್ರೆ ಆ ವ್ರತ ರೂಪದ ಪರ್ಯಾಯದೊಳಗೆ ವ್ರತ ಅದನ್ರಿ. ಬಹಳ ವಿಸ್ತೃತ ಅರ್ಥ ಇದೆರಿ ಇದು. ಭಾವಾರ್ಥ ಇಷ್ಟು ಈ ಶ್ಲೋಕದ ಅರ್ಥ ಬರೆದ ನಂತರ ಮೊದಲು ಭೂಮಿಕಾ ರೂಪದಿಂದ 10 ಲೈನ್ ಬರೆದರ್ರಿ. ಮತ್ತು ಇದು ಕೊನೆಗೆ ಭಾವಾರ್ಥ ಹೇಳ್ತಾ ಇದ್ದಾರೆ. ಅವರ ಜ್ಞಾನ ಆ ಶ್ಲೋಕದೊಳಗೆ ಇರುವಂಥ ಅಥವಾ ಈ ಜೀವದಲ್ಲೇ ಅನಾದಿ ಕಾಲದಿಂದ ಎದುರಿಗೆ ಪರದೆಯ ಹಾಗೆ ನಿಂತುಕೊಂಡಿರುವಂಥ ಆ ಮಿಥ್ಯಾತ್ವದ ಸ್ವರೂಪವನ್ನು ಅವರು ಯಾವ ರೀತಿ ಸ್ಪಷ್ಟ ತಿಳಿದಿದ್ದಾರೆ, ಯಾವ ರೀತಿ ತಿಳಿಸಿಕೊಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೆಷ್ಟೋ ಮಿಥ್ಯಾದೃಷ್ಟಿಗಳು ಪ್ರಕೃತಿಯ ಸ್ವಭಾವದ ಕಾರಣವಾಗಿ ಮೌನವಾಗಿರುತ್ತಾರೆ ಮತ್ತು ಕೆಲವರು ಅಲ್ಪ ಮಾತನಾಡುತ್ತಾರೆ. ಇದೆಲ್ಲವೂ ಪ್ರಕೃತಿಯ ಸ್ವಭಾವ ಭೇದವಿದೆ. ಭೋಗದ ಭಾವನೂ ಮತ್ತು ತ್ಯಾಗದ ಭಾವನೂ ಇದು ಪ್ರಕೃತಿ ಸ್ವಭಾವ ಇದೆ. ಅವನು ಭೋಗಿಸೋ ಒಳ್ಳೆದೊಳಗನು ಸಮ್ಯಕ್ ದೃಷ್ಟಿ, ನಾ ಭೋಗಿಸ್ತಾ ಇದ್ದೇನೆ ಅನ್ನೋದಿಲ್ಲ. ತ್ಯಾಗ ಮಾಡುವ ನಾನು ತ್ಯಾಗ ಮಾಡಿದ್ದೇನೆ ಅನ್ನೋದಿಲ್ಲ.
ಇವು ಭೋಗಿಸೋ ಒಳ್ಳೆದೊಳಗನೂ ಕರ್ತೃತ್ವ ಸ್ವಾಮಿತ್ವ ಇದೆ, ತ್ಯಾಗ ಮಾಡುವ ಒಳ್ಳೆದೊಳಗನೂ ಕರ್ತೃತ್ವ ಸ್ವಾಮಿತ್ವ ಇದೆ. ಎಲ್ಲೆಲ್ಲಿ ಯಾವ್ಯಾವ ಪರ್ಯಾಯ, ಅದಕ್ಕೆ ಅದು ಒಂದು ಮೂಲ ಮಾತಿದೆ ನೋಡ್ರಿ, ಏನ ಯಾವ ಜೀವರುಗಳು ಪರ್ಯಾಯ ಮಾತ್ರದಲ್ಲಿ ರತರಾಗುತ್ತ ಪ್ರಕಟ ಮಿಥ್ಯಾದೃಷ್ಟಿ ಇದ್ದಾರೆ. ಮಿಥ್ಯಾದೃಷ್ಟಿಯ ಲಕ್ಷಣೇನ ಅಂಥೇಳಿ ಯಾವನಾದರೂ ಮಿಥ್ಯಾದೃಷ್ಟಿ ಶಬ್ದದ ಶ್ರವಣ ಮಾಡಿ ಯಾವನಾದರೂ ಮೇಧಾವಿ ಪುರುಷ, ಲೌಕಿಕ ಜ್ಞಾನಿ ಪುರುಷ ನಮ್ಮೆದರ ಪ್ರಶ್ನೆ ಮಾಡಿದ್ರ ಮಿಥ್ಯಾದೃಷ್ಟಿ ಅಂದ್ರೆ ಏನಪ್ಪ ಅಂಥೇಳಿ ಕೇಳಿದ್ರ ನಾವು ಸರಳ ಉತ್ತರ ಹೇಳಬೇಕು. ಪರ್ಯಾಯ ಮಾತ್ರದೊಳಗೆ ಅವನು ಮುಳುಗಿದನೋ ಅವ ಮಿಥ್ಯಾದೃಷ್ಟಿ. ಪರ್ಯಾಯ ಮಾತ್ರದೊಳಗೆ ಅವ ರಥ ಅದನೋ, ಅರೆ ಮೌನದ ಪರ್ಯಾಯ, ಸಮಿತಿ ರೂಪದ ಭಾಷಾ ಸಮಿತಿ ರೂಪದ ಪರ್ಯಾಯ, ಸಲ್ಲೇಖನ ರೂಪದ ಪರ್ಯಾಯ. ಹಠದಿಂದ ರೀ ಗೌರಣ್ಣವರು, ಹಠದಿಂದ ಸುಮ್ಮಿರ್ತಾನ್ರಿ, ಶಾಂತ ಇರ್ತಾನೆ, ಮುಖದ ಮೇಲೆ ತೋರಿಸ್ತಾನ್ರಿ. ಹಾಗೆ ಸಾಧ್ಯ ಇದೇನಿಲ್ರಿ. ಉಳಿದದ್ದೆಲ್ಲ ಮಾಡ್ತೇವೆ ನಾವು ಅಂದ ಮೇಲೆ ಅದು ಕೂಡ ಮಾಡೋದು ಸುಲಭ ಇದೆ ರೀ. ಪ್ರಕೃತಿಯ ಸ್ವಭಾವ. ಆಮೇಲೆ ಅಂಥದ್ದನ್ನ ಸಮೂಹ ಇರ್ತಿದೆನಾ, ಆ ಸಮೂಹ ಅದರದ್ದು ವರ್ಣನೆ ಮಾಡ್ತಿದೆ. ಹೀಗಾಗಿ ಸಮಾಜದೊಳಗಿನ ಮಿಥ್ಯಾತ್ವ ಬೆಳೀತಾನೆ ಹೋಗ್ತಿದೆ ವಿನಃ ಅದು ಕಮ್ಮಿ ಆಗೋದು ಅಥವಾ ನಿಶಕ್ತ ಆಗೋದು ಸಾಧ್ಯ ಇಲ್ರಿ. ಸಮೂಹ ಇರ್ತಿದೆ, ಅದೇನು ಹೇಳಿ ಭಾಳ ಒಳ್ಳೆ ಮರಣ, ಸಮಾಧಿ ಮರಣ, ಸಲ್ಲೇಖನ ತಗೊಂಡಿದ್ರು, ಸಲ್ಲೇಖನ ಕೊಟ್ಟಿದ್ದು. ಅರೆ ಸಲ್ಲೇಖನ ಯಾರು ಕೊಡ್ತಾರೆ? ಸಲ್ಲೇಖನದ ಸ್ವರೂಪ ಏನಿದೆ? ಸಲ್ಲೇಖನ ತಗೊಳ್ಳುವಂಥವ್ರು ಎಲ್ಲಿ ತಗೊಂತಾರೆ, ಯಾರು ತಗೊಂತಾರೆ? ಸಲ್ಲೇಖನ ಅಂದ್ರೆ ಏನ? ಯಾವುದರಿಂದ ತಗೊಳ್ತಾರೆ, ಎಲ್ಲಿ ನಿಂತು ತಗೊಳ್ತಾರೆ? ಯಾವುದರದು ಪರಿವಿ ಇಲ್ಲ. ಆಹಾರ ತನ್ನ ಯೋಗ್ಯತೆಯಿಂದ ಆ ಶರೀರದೊಳಗೆ ಹೋಗುವುದಿಲ್ಲ. ಅದಕ್ಕೆ ಇವೆಲ್ಲ ಮಾತು, ಧರ್ಮದ ಮಾತು, ಅಧರ್ಮದ ಮಾತು, ವಿಪರೀತತೆಯ ಮಾತು, ಯಥಾರ್ಥತೆಯ ಮಾತು, ಇವೆಲ್ಲ ತಿಳಿದು ಬರುವ ಸಲುವಾಗಿ ಒಂದು ಆತ್ಮನ ಅನುಭೂತಿ ಆಗೋದು ಅನಿವಾರ್ಯ ಇದೆ. ಇನ್ನೇನು ಹೇಳೋದು? ಅಪ್ಪಾಜಿ ಒಂದು ಪ್ರವಚನದೊಳಗೆ ಹೇಳಿದ್ದಾರೆ, ಬೇಕಾದರೆ ಸರ್ವಜ್ಞ ಪ್ರಭು ಹೇಳಿದ್ದಾರೆ, ಅದರ ಮೇಲೆ ಶ್ರದ್ಧೆ ಮಾಡಬೇಕು, ಬೇಕಾದರೆ ಸ್ವಯಂ ನೀ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಬೇಕು. ಎರಡು ಬಿಟ್ಟು ಬೇರೆ ಯಾವುದೂ ಉಪಾಯ ಇಲ್ಲ. ಆ ಗ್ರಂಥ ಓದ್ತೇನೋ, ಈ ಗ್ರಂಥ ಓದ್ತೇನೋ, ಅವರು ಹಾಗೆ ಹೇಳಿದರು, ಇವರು ಹಾಗೆ ಹೇಳಿದರು, ಇಲ್ಲ, ಅದು ಯಾವುದೂ ಉಪಾಯ ಅಲ್ಲ. ಸರ್ವಜ್ಞ ಪ್ರಭು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಈ ದೇಹದಿಂದ ಆಗೋದು ಸಾಧ್ಯ ಇಲ್ಲ. ಯಾವಾಗ ಸಂಯೋಗದೊಳಗೆ ಇದೆಯಲ್ಲ ಆವಾಗ ಕೂಡ ಅದು ಭಿನ್ನನೇ ಇದೆ. ನಿನ್ನ ಅನುಸಾರ ಅದರಲ್ಲೇ ಕಾರ್ಯ ಆಗೋದನೇ ಇಲ್ಲ. ಇದು ಸರ್ವಜ್ಞ ಪ್ರಭು ಹೇಳಿದಾರು, ಇದನ್ನು ನೀ ನಂಬಲೇಬೇಕು. ಇಲ್ಲ ನಾ ನಂಬೋದಿಲ್ಲ ಅಂತಂದ್ರೆ ನೀ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಬಹುದು. ಆವಾಗ ನಿನಗೆ ತಿಳಿದು ಬರ್ತಿದೆ. ಎರಡು ಬಿಟ್ಟು ಉಪಾಯ ಇಲ್ಲ ನೋಡ್ರಿ. ಅವರನ್ನು ನಂಬೋದರ ಹಿಂದನೂ ಉದ್ದೇಶ ಆತ್ಮಾನುಭೂತಿದ್ದನೇ ಇದೆ. ಅಲ್ಲಿ ಕಾರ್ಯ ಯಾವುದಾಗೋದಿದೆ? ಅವರನ್ನು ನಂಬಿದರೆ ಆತ್ಮಾನುಭೂತಿನ ಆಗೋದಿದೆ. ಇನ್ನು ಆತ್ಮಾನುಭೂತಿ ಮಾಡಿಕೊಂಡು ಬೇಕಾದ್ರೆ ನಿನ್ನ ಸ್ವರೂಪವನ್ನು ನೀನು ನಂಬು. ಮೂರನೇದ್ದು ಯಾವುದೂ ಉಪಾಯ ಇಲ್ಲ, ಆಶ್ರಯ ಯಾವುದೂ ಇಲ್ಲ ನೋಡ್ರಿ. ಕೆಲವರು ಅಲ್ಪ ಮಾತನಾಡುತ್ತಾರೆ. ಇದೆಲ್ಲವೂ ಪ್ರಕೃತಿಯ ಸ್ವಭಾವ ಭೇದವಿದೆ. ಇದರಲ್ಲಿ ಪರಮಾರ್ಥವಂತೂ ಯಾವುದೂ ಇಲ್ಲ. ಇದರಲ್ಲಿ ಎಲ್ಲಿಂದ ಪರಮಾರ್ಥ ಬರುವುದರೆ? ಎಷ್ಟು ಸಮಯದವರೆಗೆ ಜೀವನು ಪರ್ಯಾಯದಲ್ಲಿ ತನ್ನತನದ ಅನುಭವ ಮಾಡುತ್ತಾನೆ, ಅಷ್ಟು ಕಾಲದವರೆಗೆ ಜೀವನು ಮಿಥ್ಯಾದೃಷ್ಟಿ ಇದ್ದಾನೆ, ರಾಗಿ ಇದ್ದಾನೆ, ಕರ್ಮದ ಬಂಧ ಮಾಡುತ್ತಾನೆ.